ಸಸ್ಯಾಹಾರಿನ ಮಾಂಸಾಹಾರಿನ ಭೂಮಿಯಿಂದ ಬಂದೈತದು ಲ್ಯಾಟ್ರಿ ಎಲ್ಕತ್ತೇಪಿ ಯಾರ್ ಬೇಕು ಈ ವೈನ್ ಹತ್ರ ಗೋಳು ನಿಜವಾಗ್ಲೂ ಮಾತಾಡಲ್ಲ ಮಾಸ್ಕ್ ಹಾಕೋಬಿಡ್ತೀನಿ ಬೇಕಾದ್ರೆ ಇಷ್ಟೊತ್ತಿಗೆ ಸತ್ತೇ ಹೋಗ್ಬೇಕಿತ್ತು ನಾನು ಯಾವ್ದೋ ದೇವ್ರ ದಯ ಬದುಕಿದ್ದೀನಿ ಏನಪ್ಪ ಗಂಡ್ಮಕ್ಳು ಇಷ್ಟೊಂದು ಜನ ಅಂದ್ರೆ ಅಡ್ಬೇಕಿಡಕ್ಕೆ ಒಂಥರ ವಿಚಿತ್ರವಾಗಿ ಮಾಡ್ಬೇಕು ಟೇಸ್ಟ್ ಚೆನ್ನಾಗಿರ್ಬೇಕು ಅನ್ನ ಸಾಂಬಾರಲ್ಲಿ ನಿದ್ದೆ ಮಾತ್ರ ಏನಾದ್ರು ಹಾಕ್ಬಿಟ್ಟ ಅಂತ ಅಲ್ಲೇ ಎಲ್ಲಾರು ಮಾತು ಕೆಳಗ್ ಮಲಗಿದ್ದವ್ರು ಎಷ್ಟು ತಕೊಂಡ್ ಬರೋಣ ನಾನೇನ್ ಕಪ್ಪಿ ಮೂಸ್ನೊಳ್ಳಿ ಹಸಿ ಮೆಣಸಿನಕಾಯ ನೋಡಿದ್ರಾ ನಾನು ಐಟಮ್ ರೆಡಿ ಮಾಡ್ಕೋರ್ಗು ಆ ರೆಸಿಪಿ ಹೆಸರು ನನಗೆ ಗೊತ್ತಾಗಲ್ಲ ನೀರ್ ಬಿಟ್ಕೊಂಡು ನೀರ್ ಸ್ವಲ್ಪ ಡ್ರೈ ಆಗಬೇಕು ಆಹಾ ಬಿಲ್ಡಪ್ ರಾಜ ಎಲ್ಲ ಗೊತ್ತು ಅಪ್ಪಿ ನನ್ ಮೇಲೆ ಕೋಪ ಇದ್ರೆ ಎರಡೇಟ್ ಹೊಡೆದ್ಬಿಡ ಹಿಟ್ಟು ಮೇಲೆ ಮಾತ್ರ ರುಚಿಗೆದ್ದು ಬಿಟ್ಟಿದ್ಯಾ ಅದು ಗೋಧಿ ಹಿಟ್ಟು ಮೇಲೆ ಮಕ್ಳಲ್ಲಿ ಮನೇಲಿ ಚಿಕ್ಕ ಮಕ್ಳು ಇದ್ರೆ ಹಿಟ್ಟು ಕಲ್ಸ್ಕೊಟ್ಬಿಡಿ ಅವರೇ ಮಾಡ್ಕೊಡ್ತಾರೆ ಸುತ್ತಿ ಬರಕ್ ಸರಿ ಲೇಯರ್ ಬರ್ತಿತ್ತಲ್ಲ ಅದಕ್ಕೇನ್ ಮಾಡೋದು ಇವನ್ ಮೇಲೆ ಧೈರ್ಯದಿಂದ ನಾವಿಲ್ಲಿದ್ದೀವಿ ನೋಡಿದ್ರೆ ಲಾಕ್ ಮಾಡ್ಬಿಟ್ಟವ್ರೆ ಆಗ್ಲೇ ಸಂಜೆ ಅದು ಅಮೌಂಟ್ ಕಟ್ ಆಗುತ್ತಲ್ಲ ಬ್ಯಾಂಕ್ದು ಆ ಬ್ಯಾಂಕ್ ಮೆಸೇಜಸ್ ಡಿಲೀಟ್ ಮಾಡಕ್ ಹೋಗ್ಬೇಡಿ ನನ್ಗೆ ಅದೇನ್ ಕೆಟ್ಟ ಬುದ್ಧಿನ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಸಂಡೇ ಫ್ರೆಂಡ್ಸ್ ಆದ್ರೆ ನಮ್ಗೆ ಸ್ಯಾಡ್ ಸಂಡೇ ಯಾಕಂದ್ರೆ ಶ್ರಾವಣ ನಾನ್ ವೆಜ್ ಬಿಟ್ಟಿದೀವಲ್ಲ ಪ್ರತಿ ವಿಡಿಯೋದಲ್ಲಿ ಹೇಳ್ಕೊಳ್ತಾ ಇದೀನಿ ಏನೋ ಒಂದ್ ದೊಡ್ಡ ಸಾಧನೆ ಮಾಡ್ದಂಗೆ ನಿಜ ಫ್ರೆಂಡ್ಸ್ ಇಷ್ಟು ವರ್ಷದಲ್ಲಿ ನನ್ನ ಜೀವನದಲ್ಲೇ ಬಿಡದೇ ಇರೋದು ಬಿಟ್ಟಿದ್ದೀನಲ್ಲ ಅದಕ್ಕೋಸ್ಕರ ನನ್ನ ಸಾಧನೆ ಅಂತಾನೆ ಫೀಲ್ ಆಗ್ತಾ ಇದ್ದೀನಿ ಏನಿಲ್ಲ ಎಲ್ಲ ನಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಇವತ್ತು ಭಾನುವಾರ ಆಗಿರೋದ್ರಿಂದ ಆರಾಮಾಗಿ ರೆಸ್ಟ್ ಮಾಡಿ ಎದ್ದು ಈಗೆಲ್ಲ ಮನೆ ಕೆಲಸ ಪಾತ್ರೆ ಗೀತ್ರೆ ಎಲ್ಲ ಕ್ಲೀನ್ ಮಾಡಿ 2 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇನ್ನು ಹೊಟ್ಟೆಗೆ ಏನೂ ಇಲ್ಲ ಶಿವಕುಮಾರ್ಗೆ ಇರೋ ಬರೋ ತಂಗಳು ಅನರಸ ನೆನೆ ಮಾಡಿದ್ದು ಉಪ್ಪಿಟ್ಟು ಎಲ್ಲ ತಿನ್ನಿಸ್ಬಿಟ್ಟು ಮಲಗಿಸಿದೀನಿ ಸೈಲೆಂಟ್ ಆಗಿ ಪಾಪ ಬೇರೆ ದಿನ ಚೆನ್ನಾಗಿರ್ತೈತೆ ತಾನೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಅಡಿಗೆ ಮಾಡ್ಬಿಡ್ತೀನಿ ಅಂದ್ರೆ ಸಂಡೇ ಅಲ್ವಾ ಫ್ರೆಂಡ್ಸ್ ಫಂಡೇ ಅಲ್ಲ ರೆಸ್ಟ್ ಡೇ ಅದಕ್ಕೋಸ್ಕರ ಅಪ್ಪಿ ನನ್ಗೇನಾದ್ರು ಟಿಫನ್ ತಂದು ಕೊಟ್ಬಿಡು ನಾನು ಬೇಗ ಅಡಿಗೆ ಮಾಡ್ಬಿಡ್ತೀನಿ ಮಾಡ್ತೀನಿ ಈಗ ಅಂದ್ರೆ 2 ಗಂಟೆ ಆಯ್ತಲ್ಲ ಹೊಟ್ಟೆಗೆ ಏನಾದ್ರು ಬಿದ್ರೆ ಒಂದ್ ಸ್ವಲ್ಪ ಬೇಗ ಅಡಿಗೆ ಪಕ್ಕ ಏನಾದ್ರು ತಗೋಬಪ್ಪಿ ಇವಾಗ ಹೊಟ್ಟೆ ಹಸ್ತಿರೋದಕ್ಕೆ ನೆನಪಿಸ್ಬೇಡ ಕೂಲ್ ಮೈಂಡ್ ಕೂಲ್ ಡೈವರ್ಟ್ ಆಗ್ಬೇಡ ಫಿಕ್ಸ್ ಶ್ರಾವಣ ಫಿಕ್ಸ್ ಓಕೆ ತಂದ್ಕೊಡಪ್ಪಿ ಅನ್ನ ಸಾಂಬಾರ್ ಏನಾದ್ರು ತಂದ್ಕೊಡು ಫ್ರೆಂಡ್ಸ್ ಸರಿ ನಾನು ಬರ್ತೀನಿ ಬಾ ಫ್ರೆಂಡ್ಸ್ ಇವಾಗ ಅಣಬೆ ತಿನ್ಬೋದಲ್ವಾ ಶ್ರಾವಣ ಅಂದ್ರೆ ಮಶ್ರೂಮ್ ಯಾವ ಜಾತಿಗೆ ಸೇರೈತೆ ಸಸ್ಯಾಹಾರಿನ ಮಾಂಸಾಹಾರಿನ ಭೂಮಿಯಿಂದ ಬಂದೈತದು ತಿನ್ಬೋದಾ ಮಶ್ರೂಮ್ ತಿನ್ಬೋದು ಪನ್ನೀರ್ ತಿನ್ಬೋದು ಫ್ರೆಂಡ್ಸ್ ಸೂಪರ್ ಆಗಿರ್ತೈತೆ ಟೇಸ್ಟ್ ಯಾವಾಗ್ಲೂ ತಿಂದಿದ್ದೆ ಒಂದ್ಸಲ ನಾನು ಯಾರ ಜೊತೆ ನಾವು ಹೋಟ್ಲಿಗೆ ಹೋದಾಗ ಆ ಶಿವನ್ ತಗೊಬಂದ್ರೆ ಕಾಸ್ಟ್ಲಿ ಅಂತೈತೆ ಅದಕ್ಕೆ ಬಾಪಿ ನೋಡೇ ಬಿಡೋಣ ಎಷ್ಟು ಕಾಸ್ಟ್ಲಿ ಆದ್ರೂ ಆಗ್ಲಿ ತಗೊಬಂದ್ಬಿಡೋಣ ಎಲ್ಲಿ ಸಿಗ್ತಿದೆ ಪನ್ನೀರ್ ತರಕಾರಿ ಅಂಗಡಿಲೇ ಸಿಗ್ತೈತೆ ಅನ್ಸ್ತೈತೆ ಬಾ ಪನ್ನೀರ್ ಅದೊಂಥರ ಒಡ್ದಾಗಿರ ಹಾಲಲ್ಲಿ ಮಾಡಿರ್ತಾರಪ್ಪಿ ಬೇಡ ಪನ್ನೀರ್ ಅಂದ್ರೆ ಶಿವ ಟೇಸ್ಟ್ ಇನ್ನ ತೋರಿಸಿಲ್ಲ ಫ್ರೆಂಡ್ಸ್ ನಾನು ಅದೊಂದ್ಸಲ ಟೇಸ್ಟ್ ನೋಡ್ತಾರೆ ಸೂಪರ್ ಆಗಿರ್ತೈತೆ ಇದು ಇದೆ ಸೋಯಾ ಚಂಕ್ಸ್ ವಾಟ್ ಐ ಕುಕ್ ಐ ಡೋಂಟ್ ನೋ ಐ ಆಮ್ ವೆರಿ ಕನ್ಫ್ಯೂಸ್ಡ್ ಅದಕ್ಕೆ ಇದು ನಾವು ಅಣಬೆ ಕಬಾಬ್ ತಿಂದ್ರೆ ನಮ್ಗೆ ನಾನ್ ವೆಜ್ ತಿಂದಂಗೆ ಆಗ್ತೈತೆ ಫ್ರೆಂಡ್ಸ್ ಫೀಲು ತಗೊಬಂದ್ಬಿಡೋಗಪ್ಪ ಮಶ್ರೂಮ್ ಇದ್ರೆ ಕರೆಕ್ಟ್ ಫ್ರೆಂಡ್ಸ್ ಈ ಕಡೆ ಮಶ್ರೂಮ್ ಬೆಳಗ್ಗೆನೆ ಹೋಗ್ಬೇಕು ನಾನು ಬೆಳಗ್ಗೆಯಿಂದ ಹೇಳ್ದೆ 10 ರೂಪಾಯಿ 200 ರೂಪಾಯ ಲ್ಯಾಟ್ರಿ ಎಲ್ಕತ್ತೇಪಿ ಸರಿ ಹೋಗ್ಬಿಟ್ಟು ತಗೊಬರ ಒಂದೆಷ್ಟು ರೂಪಾಯಿ ಹೇಳೋ 50 ಮತ್ತೆ 2 ತಗೋಬ ಅದೇ ನಾನ್ ವೆಜ್ ಅಪ್ಪಿ ಯಾಕೆ ನಾನ್ ವೆಜ್ ಇಲ್ಲ ಅಂದ್ರೆ ಉಸಿರೇ ಹೋದಂಗ ಆಗ್ತಿತ್ತಲ್ಲಪ್ಪ ದೇವ್ರೆ ಅದ್ ತಿನ್ಬೇಕು ಅಂತ ಅನಿಸ್ತಲ್ಲ ಫ್ರೆಂಡ್ಸ್ ಒಂಥರ ಬಾಯಿಗೆ ರುಚಿ ಸಿಗ್ತಾ ಅಷ್ಟೇ ವೆಜ್ ತಿಂದ್ರೆ ರುಚಿ ಸಿಕ್ಕಲ್ಲ ನಮ್ಗೆ ನಾನ್ ವೆಜ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀವಲ್ಲ ಹಂಗಾಗಿ ನಿಧಾನಕ್ಕೆ ಅಭ್ಯಾಸ ಮಾಡ್ಕೋತೀವಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಅಲ್ಲ ಇದು ಹಾಫ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀವಿ ನಮ್ಮ ಟಾಮು ಫುಲ್ ಅವ್ನ ರೂಮ್ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಬೆಳಗ್ಗೆದ್ದು ಭಾನುವಾರ ಅವ್ನ ರೂಮ್ ಕ್ಲೀನ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಹಾಲಾಗ್ತೆ ಕುಡ್ದ ತೆಪ್ಪಗೆ ಮಲ್ಗವನೆ ಮಳೆ ಆಗಿರೋದ್ರಿಂದ ಫುಲ್ ಪಿಚ ಅಂತೈತೆ ಫ್ರೆಂಡ್ಸ್ ಅವ್ನ ರೂಮು ಸಹ ಅದಕ್ಕೆ ಬೆಳಗ್ಗೆಯಿಂದ ಅವ್ನ ಬಟ್ಟೆಗಳೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ನೀಟಾಗಿ ಒಣಗಿಸಿ ಈಗ ಬೆಚ್ಚಗೆ ಹಾಸಿದ್ದೀನಿ ಅದಕ್ಕೆ ಬಂದು ಮಲ್ಗವನೆ ಬೆಳಗ್ಗೆ ನಮ್ಮ ಮನೆಯೇ ಸೇರಲಿಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇನ್ನೊಂದು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಪ್ಪಿ ನಾನು ಬರ್ತೀನಪ್ಪಿ ಅಣಬೆ ತಗೊಳಕ್ಕೆ ಅಲ್ಲ ಅಣಬೆ ಇಲ್ಲಾಂದ್ರೆ ಬೇರೆ ಅಪ್ಪ ನಾನ್ ಬರಲ್ಲಪ್ಪ ಸ್ವಾಮಿ ನಾನ್ ಬರಲ್ಲಪ್ಪ
ಮರ್ತೇ ಬಿಟ್ಟಿದೆ ಫ್ರೆಂಡ್ಸ್, ಮೊನ್ನೆ 400 ರೂಪಾಯಿ ಮರ್ತೇ ಬಿಟ್ಟಿದೆ. ಯಾರಿಗ್ ಬೇಕು ಈ ವೈನ್ ಹತ್ರ ಗೋಳು? ಯಪ್ಪ ದೊಡ್ಡ ನಮಸ್ಕಾರ. ನೀನ್ ತಂದಿದ್ ಮಾಡಾಕ್ತೀನಿ, ಬೇಸಾಕ್ತೀನಿ. ಹೋಗಿ ಏನಾರು ತಗೋಬಾ. ಓಕೆ ಫ್ರೆಂಡ್ಸ್, ಶಿವ ಏನಾರು ತಗೋಬರ್ಲಿ, ಒಂದ್ ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಏನ್ ಮಾಡ್ತೀನಿ ನೋಡ್ತೀನಿ. ಡಿಸ್ಟರ್ಬ್ ಆಯ್ತಾ ಟಾಮು ನಿನ್ ನಿದ್ದೆಗೆ? ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೋ, ಆಚೆ ಓಡಿಸ್ಬಿಟ್ಟು ನಾವು ಇರೋಣ. ಸುಮ್ಮನೆ ನಿನ್ ಜೊತೆ ಸುತ್ತಾಕಕ್ ಬಲ್ಲ, ನಾನು ಮಾತೇ ಆಡಲ್ಲಪ್ಪಿ, ಸೈಲೆಂಟ್ ಆಗಿರ್ತೀನಿ. ಬೇಕಾದ್ರೆ ಬಾಯಿಗೆ ಬಟ್ಟೆ ಕಟ್ಕೊಬಿಡ್ತೀನಿ, ಏನು ಕೇಳಲ್ಲ. ಬಲ್ಲ ನಿಜವಾಗ್ಲಪ್ಪಿ ಮಾತಾಡಲ್ಲ, ಮಾಸ್ಕ್ ಹಾಕೊಬಿಡ್ತೀನಿ ಬೇಕಾದ್ರೆ. ಬರ್ಲಾ ಪ್ಲೀಸ್ ಅಪ್ಪಿ, ನಾನು ಒಬ್ಳೆ ಇಲ್ಲಿ ಇದ್ದಿದ್ದು ನನ್ಗೆ ಬೇಜಾರಾಗೈತೆ. ಐ ಮೀನ್ ಡಿಪ್ರೆಷನ್ನು. ಎಷ್ಟು 5 ನಿಮಿಷಕ್ಕೆ? 5 ನಿಮಿಷ ಆದ್ರೂ ಆಗ್ಲಿ, ಬರ್ತೀನಿ. ತಿಂಡಿ ತಗೋ. ತಿಂಡಿ ಬೇಡಪ್ಪಿ, ನಂಗೆ ಹೊಟ್ಟೆ ತುಂಬ ಅಂತದ್ ಬೇಕು. ಏನು? ಅನ್ನ ಸಾರು. ಅದಕ್ಕೂ ಬಂದಿ ಈಗ? ಇಲ್ಲ ಮಾಡ್ತೀಯಲ್ಲ ಅಂದ್ರೆ ಅಪ್ಪ ನಿನ್ಗೇನು ತಂಗ್ಳು ಪಂಗ್ಳೆಲ್ಲ ಗೋಡ್ ತಿಂದಿದ್ಯಾ? ನಮ್ ಪರಿಸ್ಥಿತಿ ಹೇಳಿ, 2 ಗಂಟೆವರೆಗೂ ಏನು ಊಟ ನೀರು ಏನು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಸತ್ತೇ ಹೋಗ್ಬೇಕಿತ್ತು ನಾನು. ಯಾವ್ದೋ ದೇವ್ರ ದಯ ಬದುಕಿದ್ದೀನಿ. ತಾಂಬಾರೋ. ಸರಿ ಬೇಗ ಬಾ. 20 minutes later. ಅಣಬೆ ಬಂತು. ಹಬ್ಬಾ, ನೀನ್ ಗಾಡಿ ಓಡಿಸೋದು ಬೇಜಾರಾಗಲ್ಲ. ಇವ್ ನಿನ್ನಿಂದ ಓಡ್ ಬರೋದು ನೋಡಿದ್ರೆ ಹೊಟ್ಟೆ ಉರಿತದೆ. ಯಾಕೆ ಟಾಮು ಇಷ್ಟು ಕಷ್ಟಪಟ್ಟಿ? ನೋಡ್ದಾ ಅವ್ನಿಗೆ ಎಷ್ಟು ಕಷ್ಟ ಆಗೈತೆ. ಯಾಕು ಟಾಮು? ಥ್ಯಾಂಕ್ ಯು. ಇವತ್ತೊಂದಿನ ತಾನೇ ಕೇಳಿದಪ್ಪಿ, ಮುಖ ಯಾಕೆ ಹಂಗ್ ಮಾಡ್ಕೊಂಡಿದ್ದ? ಅಪ್ಪ ಸಿಕ್ತು. ನಾನ್ ವೆಜ್ ಅಷ್ಟೇ ಟೇಸ್ಟಿಯಾಗಿರುವ ಅಣಬೆ. ತಿಂಡಿ ಇವಾಗ ಊಟ. ಸಾರಿ ಅಪ್ಪಿ, ಇನ್ಮೇಲೆ ಕೇಳಲ್ಲ. ಹಬ್ಬ ಆಗೋವರೆಗೂ ಇನ್ನ 1 ರೂಪಾಯಿ ಖರ್ಚು ಮಾಡ್ಬಾರ್ದಪ್ಪಿ. ಇದೆ ನನ್ನ ಶಪಾತ. ಹಬ್ಬಕ್ಕೆ ಬೇಕು ಐಟಮ್ಸು. ಅನ್ನ, ಸಾಂಬಾರು, ಇದೊಂದು ಸಾಂಬಾರು, ಮೊಸರು, ಹಪ್ಪಳ, ಉಪ್ಪಿನಕಾಯಿ ಒಂದು ಮಿಸ್ಸಿಂಗು. ಮನೇಲಿ ಇದೆ ಉಪ್ಪಿನಕಾಯಿ, ಪರವಾಗಿಲ್ಲ, ಅದನ್ನೇ ಹಾಕೋತೀನಿ. ಉಪ್ಪಿನಕಾಯಿ ಐ ಆಮ್ ಕಮಿಂಗ್. ಉಪ್ಪಿನಕಾಯಿ ಕೈಯಲ್ಲಿ ಮುಟ್ಟಬಾರ್ದು, ಯಾಕಂದ್ರೆ ನಾನು ಇದನ್ನ ಒಂದ್ 2-3 ದಿನ ಖಾಲಿ ಮಾಡ್ಬಿಡ್ತೀನಿ. ಅದಕ್ಕೆ ಕೈಯಲ್ಲಿ ಮುಟ್ಬಿಟ್ಟೆ ಫ್ರೆಂಡ್ಸ್. ಸ್ಪೂನ್ ಎಲ್ಲ ತೊಳೆದು ಇಕ್ಕಿದ್ದೀನಿ. ಒಂದು ಹಪ್ಪಳ ಬೇಕಾ? ಥ್ಯಾಂಕ್ಸ್ ಅಪ್ಪಿ. 2 ಗಂಟೆ ಆಗಿದೆ ಫ್ರೆಂಡ್ಸ್, ಅದಕ್ಕೆ ಹೊಟ್ಟೆ ಜಾಸ್ತಿ ಹಸಿತೈತೆ ಅಂತ ತರಿಸ್ಕೊಂಡೆ. ಮಾಮೂಲಿ 10 ಗಂಟೆ 11 ಗಂಟೆ ಆಗಿರೋ ತರಿಸ್ಕೋತಾ ಇರಲಿಲ್ಲ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ. ಪಾಲಕ್ ಬೇಳೆ ಸಾಂಬಾರು. ಅಪ್ಪಿ ಬಾಪಿ, ಅಲ್ಲೇ ಕುತ್ಕೊಂಡು ಕೊಡು ಅಂದ್ರೆ ಆಗಲ್ಲ. ಕೈ ತೊಳ್ದಿಲ್ಲ, ಕುತ್ಕೋಗ್ಲಿ, ತಿನ್ಸ್ತೀನಿ 2 ತುತ್ತಾನೆ. ನಾನು ತಿನ್ಬೇಕಾರೆ ಮಿಕ್ಸ್ ಮಗಳಲ್ಲ, ಅದಕ್ಕೆ ಉಪ್ಪಿನಕಾಯಿ ಬೇಡ ನಿಂಗೆ. ಸೊಪ್ಪು ಉಪ್ಪಿನಕಾಯಿ ಹಪ್ಪಳ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ರಸಮ್ ಅಲ್ಲ ಇದು, ಸೊಪ್ಪು ಸಾರು ಟೇಸ್ಟ್ ಇಲ್ಲ ತಾನೆ. ಈ ಸಾಂಬಾರ್ ತಿನ್ ನೋಡಿ ಇವಾಗ. ಸೋ ಮಚ್ ಟೇಸ್ಟ್ ಸಾಂಬಾರು. ಬೂದ್ಗುಂಬಳ ಸಾರು ನಾವ್ ಮಾಡಿದ್ರೆ ಇಷ್ಟ ಟೇಸ್ಟ್ ಆಗಿ ಬರಲ್ಲ. ಫ್ರೆಂಡ್ಸ್, ಮೊದಲು 2 ಅಣಬೆನ ಒಂದೇ ದಿನ ಮಾಡ್ಬಿಡ್ಬೇಕು. ಅಣಬೆನ ಮನೇಲಿ ಇಟ್ಕೊಳ್ಬಾರ್ದು. ನೈಟ್ ಅಲ್ಲಿ ಮಾಡ್ತಾ ಇದೀನಿ ರಪ್ಪ. 2 ಪ್ಯಾಕ್ ತಂದೈತೆ ಶಿವಕುಮಾರ್, ಪರವಾಗಿಲ್ಲ. ಮಧ್ಯಾಹ್ನ ಸಿಗಲ್ಲ ಫ್ರೆಂಡ್ಸ್. ಕಾಮನ್ ಆಗಿ ಈ ಕಡೆ ಬೆಳಗ್ಗೆನೆ ಖಾಲಿ ಮಾಡ್ಬಿಟ್ಟಿರ್ತಾರೆ. ಹೆಂಗೋ ಇವಾಗ ಸಿಕ್ಕೈತೆ ನನ್ನ ಪುಣ್ಯ. ಇದರಲ್ಲಿ 2 ರೆಸಿಪಿ ಮಾಡ್ಬೇಕು ನಾನೀಗ. ಅದಕ್ಕೆ ಮೊದಲು ನೀಟಾಗಿ ತೊಳೆದೇ ಇಟ್ಕೋಬೇಕು. ಏನೇನ್ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್, ಒಂದು ಗ್ರೇವಿ ತರ ಮಾಡ್ತೀನಿ ಮುದ್ದೆಗೆನೇನೆ. ನಾವು ಚಪಾತಿಗೆ ಪತಿ ಏನು ಬೇಡ, ಮುದ್ದೆ ತಿನ್ನೋಣ ಅನ್ಸ್ತಿತ್ತು ಶಿವ. ಗ್ರೇವಿ ಮತ್ತೆ ಕಬಾಬ್ ಮಾಡ್ತೀನಿ ಫ್ರೆಂಡ್ಸ್. ಕಬಾಬ್ ಅಂದ್ರೆ ಅಂತಿಂತ ಕಬಾಬ್ ಅಲ್ಲ, ಒಂದು ಗ್ರೀನ್ ಕಬಾಬ್ ಮಾಡೋಣ ಅಂತಿದೀನಿ ಫ್ರೆಂಡ್ಸ್. ಅಡ್ಬೇಗೆ ಯಾರು ಮಾಡಿರಲ್ಲ, ನಾನೇ ಹೊಸ್ದಾಗಿ ಕಂಡಿಡ್ದಂಗಾಗುತ್ತೆ ಅಂತ. ಅಣಬೆ ಸಣ್ಣ ಅಣಬೆನೆಲ್ಲ ಹಂಗಂಗೆ ಹಾಕೊಳ್ತೀನಿ.
ದೊಡ್ಡ ಅಣಬೆ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಯಾಕೋ ಅಣಬೆ ಸ್ವಲ್ಪ ಫ್ರೆಶ್ ಅನ್ನಿಸ್ತಾ ಇಲ್ಲ ಅಪ್ಪಿ. ಅಣಬೆ ನ್ಯಾಚುರಲ್ ಅಣಬೆ ತಿಂದು ಎಷ್ಟು ವರ್ಷಗಳೇ ಆಯ್ತು, ಮತ್ತೆ ಲೈಫಲ್ಲಿ ತಿಂತೀವೋ ಇಲ್ಲೋ ಗೊತ್ತಿಲ್ಲ. ಫ್ರೆಶ್ ಅಣಬೆ ಅಪ್ಪಿ, ಅದೇ ನ್ಯಾಚುರಲ್ ಅಣಬೆ. ಈ ಕಡೆ ಒಂದು ಹೊಲ ಐತೆ ಫ್ರೆಂಡ್ಸ್, ನಾವು ಸುಮಾರು ಸಲ ಹೋಗಿ ಕಿತ್ಕೊಂಡ್ ಬಂದಿದೀವಿ. ಇಲ್ಲಿ ಬಂದು ಅಷ್ಟರಲ್ಲಿ ಶಿವ ಬರ್ತಾ ಇಲ್ಲ, ಕಿತ್ಕೊಬರೋಣ ಬಾ ಅಂದ್ರೆ. ಅದೇ ಒಂದ್ ಬೈಲಿಗೆ ಹೋಗಿದ್ವಲ್ಲ ನಾವು, ನೆನಪು ಮಾಡ್ಕೊ. ಅದ್ ಯಾವ ಊರಂತ ನನಗೂ ನೆನಪಾಗ್ತಾ ಇಲ್ಲ. ಅಲ್ಲಿ ನ್ಯಾಚುರಲ್ ಅಣಬೆ ಫ್ರೆಂಡ್ಸ್, ಸಕ್ಕತ್ತ ಕೆಜಿ ಗಟ್ಟಲೆ ಕಿತ್ಕೊಂಡ್ ಬಂದಿದ್ದೆ ಒಂದ್ಸಲ ನಾನು ಹೋಗಿ. ಬೆಳಗ್ಗೆ ಇದ್ರೆ ಗಂಡ್ಮಕ್ಳಲ್ಲಿ ಓಡಾಡ್ತಾ ಇರ್ತಾರೆ. ಏನಪ್ಪ ಗಂಡ್ಮಕ್ಳು ಇಷ್ಟೊಂದು ಜನ ಅಂದ್ರೆ ಅಣಬೆ ಕೀಳಕ್ಕೆ ಅಷ್ಟು ಭಯ. ಹೆಣ್ತಿರ್ಕಂಡ್ರೆ ಅಣಬೆ ಕಿತ್ಕೊಂಡು ಹೋಗ್ತಾರೆ ಮನೆಗೆ. ಭಯ ಅಲ್ಲ, ಅವ್ರಿಗೂ ಆಸೆ ತಿನ್ಬೇಕು ಅಂತ. ನಮ್ಮನೆ ಗಂಡ್ ಮಗನ್ಗೆ ಅದೆಲ್ಲ ಆಸೆ ಇಲ್ಲ. ನಾನ್ ವೆಜ್ ಮರೆಯಕ್ಕೆ ಏನೇನೆಲ್ಲ ಸರ್ಕಸ್ ಮಾಡ್ತಿದ್ದೀನಿ ಅಂದ್ರೆ ಮುಗೀತು ನನ್ನ ಕತೆ. ಹಿಂಗಂದ್ರೆ ಗೊತ್ತೈತೆ ಬ್ಲಾಕ್ ಎಲ್ಲ. ಯಾವುದು ಮೊಳಕೆ ಕಟ್ಟಿರೋದು ಅಂದ್ರೆ ಗೊಬ್ಬರದಲ್ಲಿ ಬೆಳಿತಾರ. ಏನ್ ಗೊಬ್ಬರ? ಏನ್ರಲ್ಲಿ ಬೆಳಿತಾರೋ ಏನೋ, ಟೇಸ್ಟ್ ಇದ್ರೆ ಸಾಕು, ಹೆಂಗಾರ ಬೆಳ್ಕೊಳ್ಳಿ, ತಿನ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಅದಕ್ಕೆ ಒಂದ್ ಅರ್ಧ ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಈ ವೀಕು ಇದ್ರಲ್ಲಿ ಮ್ಯಾನೇಜ್ ಮಾಡ್ತೀನಿ. ನೆಕ್ಸ್ಟ್ ವೀಕು ಸೋಯಾ ಚಿಂಗ್ಸ್ ಮಾಡ್ತೀನಿ. ಅದ್ರ ನೆಕ್ಸ್ಟ್ ವೀಕು ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನ್ ವೆಜ್ಗೆ ಹತ್ರವಾದಂಥ ಅಡುಗೆಗಳನ್ನ ಟೇಸ್ಟ್ನ ಏನಿಲ್ಲ, ವೆಜ್ಜುನು ಮಾಮೂಲಿ ಟೇಸ್ಟೇ ಇರ್ತೈತೆ, ಮಾಡ್ಕೊಂಡು ಹೋಗ್ಬೋದು. ಆದರೆ ಚೆನ್ನಾಗಿ ತಿಂದಿರೋ ಬಾಯಿ ಈ ಥರ ಆಗುತ್ತೆ. ಏನು ಮಾಡ್ತಾರೆ ಅಪ್ಪಿ? ಕಬಾಬ್ ನೀನು ಮಾಡ್ತೀಯಾ? ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ. ಆ ಫಿಶ್ ಮಾಡ್ದಲ್ಲ ಹಂಗೆ. ಆಹಾ, ಚಿಕನ್ ಫಿಶ್ ಆದ್ರೆ ಮಾಡ್ತೀನಿ ಅಂತೀಯಾ? ಇವು ಹಂಗೆಪ್ಪ, ಇವು ಮಾಡ್ಬೇಕು. ಒಂಥರ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಯಾವ ತರ ಮಾಡೋದು ಅಂತ ನೆನಪಾಗ್ತಾ ಇಲ್ಲ, ಬರೀ ಸುಮ್ಮನೆ ಐಟಮ್ಸ್ ಬಿಡಿಸ್ಕೋತಾ ಇದ್ದೀನಿ. ಅಪ್ಪಿ ಹೆಂಗ್ ಮಾಡ್ಬೇಕು ಹೇಳು ಅಣಬೆನ? ಏನಂದ್ರೆ ಫ್ರೆಂಡ್ಸ್, ನ್ಯಾಚುರಲ್ ಅಣಬೆ ಅಂದ್ರೆ ಬೈಲಲ್ಲಿ ಬೆಳಿತಾವಲ್ಲ, ಅವ್ ಕಿತ್ಕೊ ಬಂದ್ರೆ ಹೆಂಗಾದ್ರೂ ಮಾಡ್ಲಿ. ಸುಮ್ನೆ ಟೊಮೊಟೊ ರಸಕ್ಕೆ ಈ ಅಣಬೆನ ಹುರ್ದಾಕ್ಬಿಡ್ಲಿ, ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ, ಸೂಪರ್ ಟೇಸ್ಟು. ಇವು ಅಷ್ಟೊಂದು ಟೇಸ್ಟ್ ಬರಲ್ವಲ್ಲ, ಇವೊಂದ್ ಸ್ವಲ್ಪ ಚೆನ್ನಾಗೇ ಮಾಡ್ಬೇಕು ಟೇಸ್ಟ್ ಬರ್ಬೇಕು ಅಂದ್ರೆ. ಅದಕ್ಕೆ ಇದು ಅಣಬೆ ಬಿರಿಯಾನಿ ಮಾಡ್ತೀನಿ ಅಂದ್ರೆ ಶಿವ ಬೇಡ ಅಂತು. ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್. ಒಂಥರ ವಿಚಿತ್ರವಾಗಿ ಮಾಡ್ಬೇಕು, ಟೇಸ್ಟ್ ಚೆನ್ನಾಗಿರ್ಬೇಕು. ಆದ್ರೆ ಹೆಂಗ್ ಮಾಡೋದು ಅಂತಾನೆ ನೆನಪಾಗ್ತಾ ಇಲ್ಲ. ಸುಮ್ಮನೆ ತರಕಾರಿ ಕಟ್ ಮಾಡ್ಕೊಂಡು ಕೂತಿದ್ದೀನಲ್ಲ. ಅಪ್ಪಿ ಒಂದ್ ಐಡಿಯಾ ಕೊಡಪ್ಪಿ, ತಲೆ ಬಿಸಿ ಬಂತು. ಒಂದು 1 ಅವರ್ ನಿದ್ದೆ ಮಾಡ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಲಾ? ಆವಾಗಲೇ ಹೊಟ್ಟೆ ತುಂಬಾ ಊಟ ತಿನ್ಬಿಟ್ನಲ್ಲ, ತಲೆ ಹೊಡ್ತಾ ಇಲ್ಲ. ಹೊಟ್ಟೆ ಹಸ್ತಿದ್ರೆ ಬೇಗ ತಿಂದ ತಕ್ಷಣ ನಿದ್ದೆ ಬಂದಿದ್ದಪ್ಪಿ, ನನಗೆ ಗೊತ್ತಿಲ್ಲ. ಅಪ್ಪಿ ನನಗೆ ಏನೋ ಒಂದು ಡೌಟ್ ಹೊಡಿತೈತಪ್ಪಿ. ಅನ್ನ ಸಾಂಬಾರಲ್ಲಿ ನಿದ್ದೆ ಮಾತ್ರ ಏನಾದ್ರು ಹಾಕ್ಬಿಟ್ಟ ಅಂತ ದೇವರನ್ನೇ ಡೌಟ್ ಹೊಡಿತೈತಪ್ಪಿ. ನಿಜ ಫ್ರೆಂಡ್ಸ್, ನನ್ಗೆ ಯಾವತ್ತೂ ಮಧ್ಯಾಹ್ನ ನಿದ್ದೆನೆ ಬರಲ್ಲ. ಹೆಂಗ್ ನಿದ್ದೆ ಬರೋ ತರ ಆಗ್ತೈತಂದ್ರೆ ಕಣ್ಣೆಲ್ಲ ಉರಿತೈತೆ, ಹಂಗೆ ನಿದ್ದೆ ಮಾಡೋಣ ಅನ್ಸ್ತೈತೆ. ಅನ್ನ ಸಾಂಬಾರಲ್ಲಿ ಸಮಥಿಂಗ್ ಯಾಕಂದ್ರೆ ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಜೊತೆಲಿದ್ದವರ ಬೆನ್ನಕ್ ಚೂರಿ ಹಾಕೋದು. ಕಡ್ಲೆ ಹಿಟ್ಟು ತಂದಿಕ್ಕಪ್ಪಿ ಮನೇಲಿ. ನಾನು ತಿನ್ನಲ್ಲ, ಫೇಸ್ ಬ್ಯಾಕ್ಗೆ ಸಿಂಪಲ್ ಅಡ್ಗೆಗಳು ಬಳಸ್ತೀನಿ ಅಷ್ಟೇ. ಬಜ್ಜಿ ಕಡ್ಲೆ ಹಿಟ್ಟು ತಂದ್ಬಿಟ್ರೆ ಸಾಕು ಫ್ರೆಂಡ್ಸ್, ಹಂಗೆ ಸ್ಟಾರ್ಟ್ ಮಾಡ್ತೈತೆ. ಕಡ್ಲೆ ಹಿಟ್ಟು ತಂದಾಗಿಂದ ದಪ್ಪ ಆಗ್ತಾ ಇದೀಯಾ, ಇನ್ಮೇಲೆ ತರಲ್ಲ ಅಂತ. ನಾನು 65 ಇದ್ದೀನಿ, 5 ವರ್ಷದಿಂದ 6 ವರ್ಷದಿಂದ. 60 ಮೇಲೆ ದಾಟ್ತಾ ಇಲ್ಲ. ಇಷ್ಟೇ ಇರ್ತೀನಿ, ನಾನು ಮ್ಯಾನೇಜ್ ಮಾಡ್ಕೋತೀನಿ ಫ್ರೆಂಡ್ಸ್. ಏನ್ ನಂಗೊಂದ್ ಸ್ವಲ್ಪ ಜಾಸ್ತಿ ದಪ್ಪ ಆಗ್ತಿದ್ದೀನಿ ಅನ್ನಿಸ್ತಾರೆ, ಶಿವ ಜೊತೆ ಜಗಳ ಮಾಡ್ಕೊಂಡು 4 ದಿನ ಊಟ ಬಿಟ್ಬಿಡ್ತೀನಿ. ಅವಾಗ ಹಸಿರು ಹೋಗ್ತೈತೆ, ಬ್ಯಾಲೆನ್ಸ್ ಆಗ್ತೈತೆ. ಶಿವ ಯಾಕೆ ಹಿಂಗ್ ತಲೆ ಕೆಡ್ಸ್ಕೊಳ್ತೈತೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಪ್ಪಿ ಇವತ್ತು ಲಾಂಗ್ ಡ್ರೈವ್ ಹೋಗೋಣ ಅಪ್ಪಿ, ಪ್ಲೀಸ್ ಲಾಂಗ್ ಡ್ರೈವ್ ಹೋಗೋಣ. ಲಾಂಗ್ ಡ್ರೈವ್ ಎಲ್ಲ ಕೈಕಾಲ ನೋವು, ಲಾಂಗ್ ಡ್ರೈವ್ ಬರೇ ಊರ್ ಕೋತಾಕ ಲಾಂಗ್ ಡ್ರೈವ್. ಅದು ಲಾಂಗ್ ಡ್ರೈವ್ ಅಲ್ಲ, ಪನಿಷ್ಮೆಂಟ್ ಡ್ರೈವ್.
ಅಪ್ಪಿ ನಿನ್ಗಿನ್ನು ಜೀವನ ಹೆಂಗೈತಂತ ಗೊತ್ತಿಲ್ಲ. ವಾರಕ್ಕೊಂದ್ಸಲ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಮೈಂಡ್ ಎಲ್ಲ ಸ್ಟ್ರೆಸ್ ಎಲ್ಲ ಫ್ರೀ ಆಗ್ತದೆ ಹೆಂಡತಿ ಜೊತೆ ಹೋಗ್ಬಿಟ್ಟು ಬಂದ್ರೆ. ನೋಡೋಗ ಇವಾಗ ಆ ರೋಡ್ ಹೋಗು ಸುಮ್ನೆ ಹಂಗೆ ಹುಡುಗ ಹುಡುಗಿರು ಗಂಡ ಹೆಂಡ್ತಿರ ಎಲ್ಲ ಹೋಗ್ತಾ ಇರ್ತಾರೆ ಬೈಕಲ್ಲಿ ಲಾಂಗ್ ಡ್ರೈವ್. ಮೈಕೈ ನೋವು ಬಂದ್ರೆ ಅಲ್ಲೇ ಎಲ್ಲಾರು ಮಾತ್ ಕೆಳಗ್ ಮಲಗಿದ್ದವ್ರು ಎಷ್ಟ್ ತಕೊಂಡ್ ಬರೋಣ ಅಷ್ಟೇ. ಇದ್ರಲ್ಲಿ ನನ್ಗೇನೇ ಬತ್ತೈತೆ ಎಲ್ಲ ಹಾಕ್ಬಿಡ್ಲಪ್ಪಿ. ಸೋಯ್ ಚಂಕ್ಸು ಅಣಬಲತ್ತೆ ಸೋಯ್ ಚಂಕ್ಸ್ ಹಾಕಿದ್ರೆ ಮ್ಯಾಚ್ ಆಗ್ತೈತಾ ಫ್ರೆಂಡ್ಸ್? ಏನ್ ಹೆಚ್ಚು ಕಡಿಮೆ ಆಗಲ್ಲ ಅಂತ ಅನ್ಕೊಂತೀನಿ. ಹಾಕಿ ಬಿಡೋಣ ಫಸ್ಟ್ ಶಿವಕ್ ತಿನ್ಸ್ಬಿಟ್ಟು ಆಮೇಲೆ ನಾನು ತಿಂದ್ರಾಯ್ತು. ಫ್ರೆಂಡ್ಸ್ ಇವಿಷ್ಟು ಮಸಾಲೆ ರುಬ್ಕೊಳಕ್ ಇವಾಗ ತಗೊಂಡಿದೀನಿ. ಇದು ಕಬಾಬ್ಗೂ ಕಲ್ಸ್ಕೊತೀನಿ, ಸ್ವಲ್ಪ ಸಾಂಬಾರ್ಗೂ ಎತ್ಕೋತೀನಿ. ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇದು ಸೋಂಪು, ಕೊತ್ತಂಬರಿ, ಕರಿಬೇವೇಲೆ ಇವಿಷ್ಟನ್ನು ಪೇಸ್ಟ್ ಮಾಡ್ಕೋತೀನಿ ಮೊದಲು. ಫ್ರೆಂಡ್ಸ್ ಅಣಬೆನ ಒಂದ್ಸಲ ತೊಳ್ಕೊಂಡಿದೀನಿ, ಮತ್ತೊಂದ್ಸಲ ತೊಳ್ಕೊಬಿಡ್ತೀನಿ. ಅಡುಗೆ ಮಾಡಲ್ಲ ನಾವು, ಇದನ್ನ ನೀಟಾಗಿ ತೊಳ್ಕೊಬೇಕು. ಇದ್ರಲ್ಲಿ ಒಂದ್ ಸ್ವಲ್ಪ ವೈಟ್ ಆಯ್ತು, ಈಗ ಆಗ್ಲೇ ಬ್ಲಾಕ್ ಇತ್ತು, ವೈಟ್ ಆಯ್ತು. ಈಗ ಇದನ್ನ ಸೈಡ್ಗೆ ತಗೋಬೇಕು. ರುಚಿಗೆ ತಕ್ಕಷ್ಟಲ್ಲ, ನಾವು ತಿನ್ನುವಷ್ಟು. ಅಪ್ಪ ನೀನ್ ಎಷ್ಟು ಅಣಬೆ ತಿಂತೀಯಾ? ನಾನು ಒಂದು 50. 50? 2, 3, 4, 5 ಎಣಿಸ್ತ್ರು 50 ಬರಲ್ಲ. ಇದ್ರಲ್ಲಿ ಒಂದು 50 ಗ್ರಾಮ್ ತಿಂತೀಯಾ? ನಿನ್ಗೆ ಅಣಬೆ ಇಷ್ಟನಾ ಸಾಂಬಾರ್ ಇಷ್ಟನಾ ಅಪ್ಪಿ ಜಾಸ್ತಿ? ಅಲ್ಲ, ಕಬಾಬ್ ಇಷ್ಟನಾ ಸಾಂಬಾರ್ ಇಷ್ಟನಾ? ಬೇಗ ಬೇಗ ಕಬಾಬು ಸಾಂಬಾರ್ ಸಾಂಬಾರ್ ಮಾಡೋ. ಓ ಪಾಪ ಕಷ್ಟ ಅದು ಅಪರೂಪಕ್ಕೆ. ಫ್ರೆಂಡ್ಸ್ ನಾನು ಹೆಂಗಿದ್ರು ಕಬಾಬು ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ ಪಾಪ ಸಾಂಬಾರ್ ಮಾಡ್ಬೇಡ ಬಿಡು, ಕಷ್ಟ ಆಗ್ತಿದೆ. ಏನ್ ಅನ್ಕೊಂಡಿದೀರ? ತಲೆ ಅಲ್ಲ ಫ್ರೆಂಡ್ಸ್. ಸ್ವಲ್ಪ ನಮ್ಗೆ ಅಣಬೆ ಎಷ್ಟು ಬೇಕು ಅಷ್ಟು ತಗೋಬೇಕು. ಕಬಾಬ್ಗೆ ಸ್ವಲ್ಪ ಸಾಂಬಾರ್ ಇಟ್ಟಿದ್ದೀನಿ. ಸಾಂಬಾರ್ ಅಲ್ಲ, ಅದೊಂದು ಗ್ರೇವಿ ಸಾಂಬಾರ್ ಎರಡೂ ಒಂದೇ, ಸ್ಟೈಲ್ ಆಗಿರ್ಲಿ ಅಂತ ಗ್ರೇವಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕೋಬೇಕು. ಮೊಟ್ಟೆ ಹಾಕಂಗಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಅದು ಸಹ ನಾನ್ ವೆಜ್ ಅಲ್ಲ. ಅವ್ರ ಅಮ್ಮನ ಹೊಟ್ಟೆ ಒಳಗಿಂದ ಬಂದ ತಕ್ಷಣ ಅದು ನಾನ್ ವೆಜ್ ಆಗ್ಬಿಡ್ತು. ರುಬ್ಬಿಟ್ಕೊಂಡಿರೋ ಗ್ರೀನ್ ಪೇಸ್ಟ್ ಟೆಂಟಡ ಹಂಗೆ ಬೇರೆ ಸ್ವಲ್ಪ ರುಬ್ದಂಗ ಇದೆ. ನಾನೇನ್ ಕಪ್ಪಿ ಮೂಸ್ನೊಳ್ಳಿ? ಹಸಿ ಮೆಣಸಿನಕಾಯ ಅದಂಗೆ ತಟ್ ಅಂತ ಘಾಟ್ ಬತ್ತಿದೆ. ಅವತ್ತು ಹಸಿ ಮೆಣಸಿನಕಾಯಿ ರುಬ್ಬಿಟ್ಟು ಸ್ಮೆಲ್ ನೋಡ್ದೆ, ಯಪ್ಪ ಜೀವ ಬಾಯಿಗೆ ಬಂದ್ಬಿಡ್ದು. ಒಂದು 2 ಸ್ಪೂನ್ ಅಷ್ಟು ಪೇಸ್ಟ್ ಇನ್ನು ಈ ಸಾಂಬಾರ್ ಬೇಕಲ್ಲ ಗ್ರೇವಿಗೆ. ಇದೊಂದ್ 2 ಸ್ಪೂನ್ ಐತೆ, ಇದೊಂದ್ 2 ಸ್ಪೂನ್ ಹಾಕೋಬೇಕು. ಅದಕ್ಕೆ ಮ್ಯಾರಿನೇಟ್ ಆಗಕ್ಕೆ ಕಾರ್ನ್ ಫ್ಲೋರ್ ಹಾಕೋಬೇಕು. ಕಾರ್ನ್ ಫ್ಲೋರ್ ಎಷ್ಟು ಹಾಕ್ಬೇಕಂದ್ರೆ ಒಂದು 4 ಚಮಚದಷ್ಟು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ನಮ್ಮ ಮಶ್ರೂಮ್ ಗ್ರೀನ್ ಕಬಾಬ್ಗೆ ರೆಡಿ ಮಾಡ್ತಿರೋದು. ಓಕೆ ಫ್ರೆಂಡ್ಸ್, ನೋಡಿ ಹೀಗಾಗಿದೆ. ಇದನ್ನ ಇವಾಗ ಸೈಡಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಡ್ತೀನಿ. ಅಣಬೆಗೆ ಆಲೂಗಡ್ಡೆನೂ ಹಾಕೊಂಡ್ಬಿಡ್ತೀನಿ ಜೊತೆಗೆ. ಸೂಪರ್ ಆಗಿರ್ತೈತೆ. ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಗಟ್ಟಿ ಮಾಡಿಕೊಳ್ಳಬೇಕು. ಅಣಬೆ ತಿಂದ್ರೆ ಚಿಕನ್ ತರ ಇರುತ್ತೆ, ಆಲೂಗಡ್ಡೆ ತಿಂದ್ರೆ ಮೊಟ್ಟೆ ತರ ಇರುತ್ತೆ. ಹಿಂಗ್ ಬ್ಯಾಲೆನ್ಸ್ ಮಾಡ್ತೀನಿ ಫ್ರೆಂಡ್ಸ್. ಶ್ರಾವಣಕ್ಕೂ ಜಗ್ಗಲ್ಲ ನಾನು. ವೆಜ್ಜಲ್ಲೂ ನಾನ್ ವೆಜ್ ತರ ಮಾಡೋ ಟ್ಯಾಲೆಂಟ್ ಇರೋರು. ಶ್ರಾವಣ ಅಲ್ಲ, ಭೂಕಂಪ ಪ್ರಳಯ ಆದ್ರೂ ಜಗ್ಗಲ್ಲ ನಾವು. ಹೇಳ್ಬೇಕಂದ್ರೆ ಇದಕ್ಕೆ ದೋಸೆ ಆಗ್ಲಿ ಚಪಾತಿ ಆಗ್ಲಿ ಸೂಪರ್ ಆಗಿ. ಚಪಾತಿ ಅಪ್ಪಿ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ಹ್ಞೂ ಅಂತೀಯಾ ಅಂತ ಕೇಳಿದೆ, ಹ್ಞೂ ಅಂದ್ಬಿಟ್ಟಲ್ಲಪ್ಪಿ. ಟೊಮೊಟೊ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಅಣಬೆ ಸಾರಿಗೆ ಜಾಸ್ತಿ ಟೊಮೊಟೊ ಹಾಕೋಬಾರ್ದು ಫ್ರೆಂಡ್ಸ್. ಇದು ಚಿಕನ್ ತರಾನೇ ಸೇಮ್ ಅಲ್ವಾ, ಟೊಮೊಟೊ ಜಾಸ್ತಿ ಹಾಕೊಂಡ್ರೆ ಹುಳಿ ಹಾಕೊಟ್ಟೆ ಚೆನ್ನಾಗಿರಲ್ಲ. ಅದಕ್ಕೆ ರುಚಿಗೆ ತಕ್ಕಷ್ಟು ಟೊಮೊಟೊ ಹಾಕೋಬೇಕು. ಸಣ್ಣ ಸಣ್ಣದಾಗಿರೋದ್ರೆ 3 ಹಾಕೋತೀನಿ, ದೊಡ್ಡದಾಗಿರೋ ಒಂದೇ ಹಾಕೋದಿದೆ. ಟೊಮೊಟೊ ಸೂಪರ್ ಇದೆ. ಅಡಿಗೆಗೆ 3/4 ಭಾಗ ರೆಡಿ ಮಾಡ್ಕೊಂಡ್ಮೇಲೆ ಐಡಿಯಾ ಬಂತು. ಇದು ರೆಸ್ಟೋರೆಂಟ್ ಸ್ಟೈಲು ಮಶ್ರೂಮ್ ಕರಿ ಫ್ರೆಂಡ್ಸ್. ಈಗ ಇದಕ್ಕೆ ನಾಮಕರಣ ಮಾಡಿದ್ದೀನಿ.
ಆಲೂ ಮಶ್ರೂಮ್ ಕರಿ. ಓಕೆ ನೋಡಿದ್ರಾ, ನಾನು ಐಟಮ್ ರೆಡಿ ಮಾಡ್ಕೋರ್ಗು ಆ ರೆಸಿಪಿ ಹೆಸರು ನನಗೆ ಗೊತ್ತಾಗಲ್ಲ, ತಕ್ಷಣ ನೆನಪಾಗ್ತಿದೆ. ಫ್ರೆಂಡ್ಸ್, ಇದು ಆಗಲೇ ರುಬ್ಕೊಂಡಲ್ಲ ಗ್ರೀನ್ ಪೇಸ್ಟು, ಇದು ತೆಂಗಿನಕಾಯಿ ಪೇಸ್ಟು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ. ಇದು ನಮ್ಮ ಮಶ್ರೂಮ್. ಆಗಲೇ ವೈಟ್ ಇತ್ತು ಮತ್ತೆ ಬ್ಲ್ಯಾಕ್ ಆಗೋಯ್ತಲ್ಲ, ಇನ್ನೊಂದ್ಸಲ ತೊಳ್ಕೊಂಡು ಇಟ್ಕೊತೀನಿ. ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದಮೇಲೆ ನಾನ್ ಸ್ಟಿಕ್ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, 2 ಪಲಾವ್ ಎಲೆ, ಒಂದೇ ಒಂದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ರುಬ್ಕೊಂಡ್ರು ಮಾಡ್ಬೋದೇನೋ ಗೊತ್ತಿಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಟೊಮೊಟೊ ಆಗಿರೋದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಟೊಮೊಟೊ ಹಾಕೋಬಾರ್ದು, ಹುಳಿ ಬಂದರೆ ಚೆನ್ನಾಗಿರಲ್ಲ. ಆಮೇಲೆ ಹಸಿ ಮಸಾಲೆ ಗ್ರೀನ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಅದನ್ನು ಹುರಿದಿಲ್ವಲ್ಲ ಹಂಗಾಗಿ. ಆಮೇಲೆ ಅಣಬೆ ಮತ್ತು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಅಣಬೆ ಆಲೂಗಡ್ಡೆ ಹಾಕಿ ಚಿಕನ್ ಸಾಂಬಾರು ಥರ ಮಾಡಿದ್ರೆ ಸೂಪರಾಗಿರುತ್ತೆ. ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನೀರು ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರು ಬಿಟ್ಕೊಂಡು ನೀರು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಅವಾಗ ಗ್ರೇವಿ ಥರ ಆಗ್ತೈತೆ, ಇಲ್ಲಾಂದರೆ ಅದು ನೀರು ಸಾಂಬಾರು ಆಗಿಬಿಡ್ತೈತೆ. ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಎಷ್ಟು ನೀರು ಬಿಟ್ಕೊಂಡಿದೆ, ನಾನು ಒಂದು ಸ್ವಲ್ಪನೂ ನೀರು ಹಾಕಿರಲಿಲ್ಲ. ಇದನ್ನು ಇನ್ನೊಂದು ಸ್ವಲ್ಪ ಡ್ರೈ ಆಗಕ್ಕೆ ಬಿಡ್ತೀನಿ, ಅವಾಗ ಗ್ರೇವಿ ಅದಕ್ಕೆ ಬರುತ್ತೆ. ಫ್ರೆಂಡ್ಸ್, ಈಗ ಶಿವಕುಮಾರ್ ಅವ್ರಿಗೆ ಒಂದು ಕೆಲಸ ಕೊಡ್ತಿದ್ದೀನಿ. ಮುದ್ದೆ ಮಾಡಬೇಕು ಅನ್ನೋ ನನ್ನ ಬೊಮ್ಮಲ್ ಮಾಡ್ಬಿಟ್ರೆ ಅಪ್ಪಿ ರೊಟ್ಟಿ ತಟ್ಬಿಟ್ಟು ಅದು ಹಾಕೊಡ್ತೀನಿ, ಚೆನ್ನಾಗಿರ್ತೈತಲ್ಲ ಗೊತ್ತಿಲ್ಲ. ಅದು ಪರೋಟ ಮಾಡ್ತೀನಿ ಅಪ್ಪಿ, ಗೋಧಿ ಹಿಟ್ಟಲ್ಲಿ ಪರೋಟ. ನೀರ್ ಹಾಕಿ ಕಲ್ಸ್ಬೇಕಪ್ಪಿ. ಉಪ್ಪು ಹಿಟ್ಟು ಹಾಕಿದ್ದೀನಲ್ಲ ಮೊದ್ಲು, ಅದನ್ನ ಕಲ್ಸ್ಕೊ ಹೇಳ್ತೀನಿ. ಚಪಾತಿ ಮಾಡೋದ್ ಕಲ್ತಿಲ್ಲಪ್ಪಿ. ಗಂಡ್ ಮಕ್ಳೆಲ್ಲ ಪಿಜ್ಜಾ ಬರ್ಗರ್ ಮಾಡ್ತಾವ್ರೆ, ಪಿಜ್ಜಾ ಹಾಟ್ಗಳಲ್ಲಿ. ಅಪ್ಪಿ ಪಿಜ್ಜಾ ಕೊಳ ಪಿಜ್ಜಾ ಮನೇಲಿ ಮಾಡ್ಲಾ ನಾನೇ? ಬೇಡ ಫ್ರೆಂಡ್ಸ್, ಒಂದಿನ ಮಾಡ್ತೀನಿ ಫ್ರೆಂಡ್ಸ್, ಕಲ್ತ್ಕೊಳ್ತೀನಿ. ನೀರ್ ಹಾಕೋ ಒಂದ್ ಸ್ವಲ್ಪ, ಬಗ್ಸು ಹೇಳ್ತೀನಿ. ಹಾಕು. ಸ್ಟಾಪ್. ಮಿಕ್ಸ್ ವೆಲ್. ಕಲಿಬೇಕಪ್ಪಿ ಎಲ್ಲ. ಅದೇ ಹಾಕೊಂಡಂಗೆ ಕಲಿಸ್ತಾ ಇರು. ನಮ್ಮ ಗ್ರೇವಿ ಸ್ವಲ್ಪ ನೀರು ಬಿಟ್ಕೊಂಡಿರೋದಲ್ಲ, ಸ್ವಲ್ಪ ಡ್ರೈ ಆಗಲಿ ಫ್ರೆಂಡ್ಸ್, ಅಲ್ಲಿವರೆಗೂ ಕುದೀಲಿ. ಹಂಗೆ ಹಾಕೊಂಡು ಕಲಿಸ್ಬೇಕು. ಆಗ್ಲೇ ನೆನಪಾಗಿರೋ ಕಲ್ಸಿಡ್ತಿದ್ದೆ. ಮುದ್ದೆ ಮಾಡೋಣ ಅಂತ ಅನ್ಕೊಂಡೆ ಫ್ರೆಂಡ್ಸ್. ಆ ರೆಸಿಪಿ ನೋಡ್ತಾ ಇದ್ರೆ ಅದಕ್ಕೆ ಚಪಾತಿ ಚೆನ್ನಾಗಿರ್ತೈತೆ ಅಂತ. ನಿನಗೋಸ್ಕರನಪ್ಪ, ನಮ್ದೇನಿಲ್ಲ ದುರದೋಷ ಏನಿಲ್ಲ. ಉಂಟೆ ಆಗ್ತೈತಾ? ಆಹಾ, ಬಿಲ್ಡಪ್ ರಾಜ ಎಲ್ಲ ಗೊತ್ತು. ಪಾನಿಪುರಿ ಮಾಡೋಕ್ ಹೋಗ್ತಿದ್ದೆ ಅಂತೆಲ್ಲ ಹೇಳ್ತೀಯ, ಇಟ್ಟು ಕಲ್ಸಕ್ ಗೊತ್ತಾಗಿಲ್ಲಪ್ಪಿ. ಮತ್ತೆ ಬರೀ ಒತ್ತಾಕ್ ಹೋಗ್ತಿದ್ದ? ಏನ್ ಮಾಡ್ತಿದ್ದಪ್ಪಿ ಪಾನಿಪುರಿ ಅಂಗಡಿಲಿ ನೀನು? ಮಾಡ್ತಿದ್ದ? ನೆಕ್ಸ್ಟ್ ಅದು ಮಾಡ್ಸೋಣ ನಿನ್ ಕೈಲಿ. ಇಟ್ಟು ಕೈಗೆ ಅಂಟ್ಕೊಬಾರ್ದಂದೆ, ಕೈ ಹಿಡಿ. ಅದ್ರ ಜೊತೆ ಅಕ್ಕಿ ಹುಚ್ಚು ಕೈಯೆಲ್ಲ ಮಾಡ್ಕೊ, ಅವಾಗ ಇಟ್ಟು ಅಂಟಲ್ಲ ಕೈಗೆ. ಈಗ ಅಂಟದೈತಪ್ಪ ಕೈಗೆ? ಅಂಟಲ್ಲ ತಾನೆ ಕೈಗೆ? ಇನ್ನೊಂದ್ ಸ್ವಲ್ಪ ಕಲ್ಸು. ಇನ್ ಸ್ವಲ್ಪ ಎಣ್ಣೆ ಅಪ್ಪಿ. ಬಟ್ಲಲ್ಲಿ ಇಟ್ಟು ಮೆತ್ಕೋಬಾರ್ದಪ್ಪಿ, ನೀಟಾಗಿ ಬಟ್ಲು ತೊಳೆದಂಗಿರ್ಬೇಕು. ಅದೇ ಚಪಾತಿ ಕಲ್ಸುವ ವಿಧಾನ. ನಾವು ಹಂಗೆ ಕಲ್ಸೋದು, ಒತ್ತಿ. ಅಪ್ಪಿ ನನ್ ಮೇಲೆ ಕೋಪ ಇದ್ರೆ 2 ಏಟ್ ಹೊಡೆದ್ಬಿಡ, ಇಟ್ಟ ಮೇಲೆ ಮಾತ್ರ. ಅಪ್ಪಿ ಬಟ್ಲೆ ಹೊಡೆದಾಕ್ಬಿಟ್ಟಿ ಅಪ್ಪಿ. ಇದು ಎಷ್ಟೋ ಜನ ಗಂಡ್ಮಕ್ಳು ಮಾಡೋ ಕೆಲ್ಸ. ಹೆಂಡ್ತೀರ್ನ ಹೊಡ್ಯಕ್ ಧೈರ್ಯ ಇಲ್ದೆ ಪಾತ್ರೆಗಳ ಮೇಲೆ ಅಡ್ಗೆಗಳ ಮೇಲೆ ತೋರ್ಸೋದು. ಅಪ್ಪಿ ಏನಾಯ್ತು? ಓ, ಇವತ್ತು ಪರೋಟ ಚೆನ್ನಾಗಿ ಬಂದ್ರೆ ನಾನ್ ಕಲ್ಸಿದ್ದಕ್ಕೆ ಹಿಂಗ್ ಬಂತು ಅಂತ ಬಿಲ್ಡಪ್ ತಗೊಳಕ್ಕೆ. ಒಳ್ಳೆ ಗಂಡ. ಸಾಕ್ ಬಿಡಪ್ಪಿ. ರುಚಿಗೆ ಬಿಟ್ಟಿದ್ಯಾ ಅದು ಗೋಧಿ ಹಿಟ್ಟು ಮೇಲೆ? ಸರಿ ಹೋಯ್ತು. ಅಣಬೆ ಗ್ರೇವಿ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು,
ಆಮೇಲೆ ಕರೆಕ್ಟಾಗಿ ಸರಿ ಹೋಯಿತು ಅಂತ ಆಮೇಲೆ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದು ಬರೀ ತೆಂಗಿನಕಾಯಿ ಅಷ್ಟೇ ರುಬ್ಕೊಂಡಿರೋದು, ನುಣ್ಣಗೆ ಪೇಸ್ಟ್ ಮಾಡಿ ಹಾಕ್ಕೊಂಡೆ. ಕಾಯಿ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಕಾಯಿ ಹಾಕಿದ್ಮೇಲೆ ರುಬ್ಬಾಕಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಕಾಯಿಸಿದ್ರೆ, ಗೊಜ್ಜು ಥರ ಆಗಲಿ ಒಂದು ಸ್ವಲ್ಪ ಅಂದ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಮಸಾಲಾಸ್ ಏನೂ ಹಾಕಲಿಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಧನಿಯಾ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ ಏನೂ ಹಾಕಿಲ್ಲ. ಹಸಿಮೆಣಸಿನಕಾಯಿ ರುಬ್ಬಾಕೊಂಡಿರೋದಷ್ಟೇ ಖಾರಕ್ಕೆ, ಮತ್ತು ಗರಂ ಮಸಾಲ ಇಷ್ಟೇ ಫ್ರೆಂಡ್ಸ್. ಆಮೇಲೆ ಲಾಸ್ಟಲ್ಲಿ ಚೆನ್ನಾಗಿ ಕುದಿಸ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಕೊನೆಗೂ ಗೋಧಿ ಪರೋಟ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ನೋಡೋಣ ಹೆಂಗೆ ಬರ್ತಿತ್ತು. ಮೈದಾ ಇಲ್ವ ತಿನ್ನಂಗಿಲ್ಲಪ್ಪಿ ಜಾಸ್ತಿ, ಅದಕ್ಕೆ ಮೈದಾನು ಇಲ್ವಲ್ಲ ಮನೇಲಿ, ಅದಕ್ಕೆ ಅಪ್ಪಿ ಕರೆಕ್ಟ್ ಇವಾಗ ನೆನಪಾಯ್ತು. ಪರೋಟ ಮಾಡೋದು ಮೈದಾ ಹಿಟ್ಟಲ್ಲಿ ನೋಡಿದ್ದೀನಿ, ಒಳ್ಳೆ ತೆಳ್ಳ ಕಲ್ಸ್ಕೊಂಡಿರ್ತಾರಪ್ಪಿ ಅವ್ರು. ಹಿಂಗೆ ತೆಪ್ಪ ಅಂತ ಹಾಕಿದ್ರೆ ಕಚ್ಕೋತಿತ್ತು, ಆ ಥರ ಕಲ್ಸ್ಬೇಕಿತ್ತು. ನಿನ್ ಗಟ್ಟಿ ಕಲ್ಸ್ಬಿಟ್ಟಿದ್ಯಾ? ಹಿಟ್ಟಾಕ್ಬಿಟ್ಟು ಮಾಡ್ತಾರ, ಎಣ್ಣೆ ಹಾಕೊಂಡು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಬಂದ್ರೆ ಪರೋಟ, ಇಲ್ಲಾಂದ್ರೆ ಚಪಾತಿ. ನಾನು ಟ್ರೈ ಮಾಡ್ತೀನಿ. ನನ್ನ ಟ್ಯಾಲೆಂಟ್ ತುಳಿಬೇಡಪ್ಪಿ ದಯವಿಟ್ಟು, ನಿನ್ ಕಾಲು ಮುಗಿತೀನಿ. ನಾನು ಬರೀ ಮುದ್ದೆ ಸಾರಲ್ಲೇ ಉಳ್ಕೊಳ್ಳೋದಕ್ಕೆ ನೀನೇ ಕಾರಣ. ಅದು ಮಾಡಬೇಡ, ಇದು ಮಾಡಬೇಡ. ನನ್ನ ಅಡುಗೆ ಮೇಲೆ ಅದು ಯಾಕೆ ಅಷ್ಟು ಭಯನೋ ನನಗಂತೂ ಗೊತ್ತಾಗ್ತಿಲ್ಲ. ಹಿಂಗೆ ಗೊತ್ತುತ್ತ ಹಾವು ಥರ ಮಾಡ್ಕೋಬೇಕು. ನಿಮಗೆ ಮಾಡ್ಕೊಳ್ಳೋಕೆ ಕಷ್ಟ ಆದರೆ ಮನೇಲಿ ಚಿಕ್ಕ ಮಕ್ಳಿದ್ರೆ ಹಿಟ್ಟು ಕಲ್ಸ್ಕೊಟ್ಬಿಡಿ, ಅವರೇ ಮಾಡ್ಕೊಡ್ತಾರೆ. ನೆಲದ ಮೇಲೆ ಅಲ್ಲಿ ಇಲ್ಲಿ ಹಾಕ್ಕೊಂಡು ಹಿಂಗೆ ಮಾಡ್ಕೋಬೇಕು. ಸಾರಿ ಫ್ರೆಂಡ್ಸ್, ನಾನು ಹೇಳ್ಕೊಡೋಕ್ಕಾಗಲ್ಲ ಹೇಳಂದ್ರೆ, ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಹಿಂಗೆ ಸುತ್ತಿ ಬರಬೇಕು, ಅವಾಗ ಎಳೆಯಾಗಿ ಬರ್ತೈತೆ ಅಂತ ನಾನು ಅನಿಸಿಕೆಯಿಂದ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ನೋಡುವ ಹೆಂಗೆ ಬರುತ್ತೋ ಏನೋ. ಸುತ್ತಿ ಹಾವು ಸುತ್ಕೊಂಡಾಗ ಹಿಂಗಿರ್ತೈತೆ ಹಂಗೆ ಮಾಡಬೇಕು. ಹಿಂಗೆ ಒತ್ತಿ ಬಾನರ್ ಹೊತ್ತು ನನ್ನ ಗಂಡನ ಫ್ರೀಯಾಗಿ ಬಿಡ್ದೆ. ಯಾರೋ ನೋಡಿದ್ಬಿಟ್ರೆ ನನಗೆ ಪಿತ್ತ ನೆತ್ತಿಗೆ ಬಿಡ್ತಿದ್ದೆ. ಯಾರಪ್ಪ ಅದು ಮಾಡಕ್ ಕೆಲಸ ಇಲ್ಲ ಭಾನುವಾರ ಹೊತ್ತು. ಮಾಮೂಲಿ ಚಪಾತಿ ತರ ಒತ್ಕೋಬೇಕು ಅಷ್ಟೇ. ಎಳೆಯಾಗಿ ಬರುತ್ತಾ ಇಲ್ವಾ ನಾವು ಬೇಯಿಸಿ ತಿನ್ನೋವರೆಗೂ ನಮ್ಗೆ ಗೊತ್ತಾಗಲ್ಲ. ಅಪ್ಪಿ ಪಕ್ಕ ಯಾರೋ ನೀನು ಹುಡ್ಕೊಂಡೆ ಬಂದವ್ರಪ್ಪಿ. ಇಲ್ಲ ಮಾಮೂಲಿ ಅಂಟ್ಕೊಬಿಡ್ತಲ್ಲ, ಎಳೆಯಾಗಿ ಬರುತ್ತೈತೆ ಅನ್ನೋ ನಂಬಿಕೆ ಮಾತ್ರ ನನಗೆ ಬರ್ತಾ ಇಲ್ಲ ಈ ಉಟ್ಟು ನೋಡಿದ್ರೆ. ಚಪಾತಿ ತರ ಅಂಟ್ಕೊಬಿಡ್ತಲ್ಲ. ಓಕೆ ಫ್ರೆಂಡ್ಸ್, ಇನ್ನೊಂದು ಎಣ್ಣೆ ಹಾಕ್ಬಿಟ್ಟು ಟ್ರೈ ಮಾಡಿದ್ರೆ ಎಳೆಯಾಗಿ ಬರ್ತೈತಲ್ಲ. ಓಕೆ ಫ್ರೆಂಡ್ಸ್, ಎಣ್ಣೆ ಹಾಕ್ಬಿಟ್ಟು ಟ್ರೈ ಮಾಡ್ತೀನಿ ಸಲ. ಯಾಕಂದ್ರೆ ಮೈದಾ ಪರೋಟ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಣ್ಣೆ ಹಾಕ್ಬಿಟ್ಟೆ ಮಾಡಿರೋದು, ಅದಕ್ಕೆ ನಾನು ಹಂಗೆ ಮಾಡ್ತೀನಿ. ಯಾವತ್ತಷ್ಟೇ ಅಡುಗೆ ಮಾಡೋಕ್ಕೆ ನಾವು ಡಿಸಪಾಯಿಂಟ್ ಆಗಬಾರ್ದು, ಹೊಸ ಪ್ರಯತ್ನ ಮಾಡಬೇಕು. ಅಂದ್ರೆ ಅವರು ಕಲ್ ಮೇಲೆ ಹಾಕಿ ಹಿಂಗೆ ಉದ್ದುತ್ತ ಮಾಡ್ತಾರೆ, ಸುತ್ತಾರೆ, ತಪ್ಪಂತಾಕಿ ಹಿಂಗೆ ಮಾಡ್ತಾರೆ. ಮನೆ ತುಂಬಾ ಜನ ಇದ್ರೆ ನಾನು ಈ ಅವತಾರದಲ್ಲಿ ಅಡುಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಮುಗೀತು ಕತೆ. ಮನೇಲಿರೋರಿಗೆಲ್ಲ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ. ಮೈದಾದಲ್ಲಾದ್ರೆ ಆರಾಮಾಗಿ ಮಾಡ್ಬಿಡ್ಬೋದು ಫ್ರೆಂಡ್ಸ್. ಆದರೆ ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ. ಪ್ಲಸ್ ನಮ್ಮ ಮನೇಲಿ ಇಲ್ಲವೂ ಇಲ್ಲ, ನಮ್ಮ ಮೈದಾ ಜಾಸ್ತಿ ಬಳಸಲ್ಲ ಫ್ರೆಂಡ್ಸ್. ಎಣ್ಣೆ ಹಚ್ಕೊಂಡು ಸುತ್ತಾನ ಪರೋಟ ಬರ್ಬೋದು. ಹಿಂಗೆ ಮಧ್ಯಕ್ಕೆ ಒತ್ತಬೇಕು ಲಾಸ್ಟದ ಪಾರ್ಟನ್ನು. ಆಮೇಲೆ ಎಣ್ಣೆ ಹಾಕ್ಕೊಂಡು ಪಕ್ಕ ಪರೋಟನೇ ಫ್ರೆಂಡ್ಸ್, ಪಕ್ಕ ಇದು ಎಣ್ಣೆ ಹಾಕೊಂಡು ಮಾಡಬೇಕು. ಹಿಟ್ಟು ಹಾಕೊಂಡು ಮಾಡೋದು ನನ್ನ ಮಿಸ್ಟೇಕ್, ಅದು ರಾಂಗ್ ಪ್ರಾಸೆಸ್. ಅದು ನೋಡಿ ಎಳೆಯಾಗಿ ಬಿಟ್ಕೊಂತೈತಿ ಇಲ್ಲೇನೆ ಗೊತ್ತಾಯ್ತು ಈಗ. ಬಿಟ್ಕೋತು ಅಂಟ್ಕೋತು ಹೆಂಗ ಒಂದು ಶೇಪ್ ಬಂದೈತೆ. ಸರಿ, ಇದು ಸುತ್ತಿ ಬರಕ್ ಸರಿ ಲೇಯರ್ ಬರ್ತೈತಲ್ಲ, ಅದಕ್ಕೇನ್ ಮಾಡೋದು ಅಂದ್ರೆ ಹಿಂಗೆ ಪರೋಟ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಪರೋಟ ಇಟ್ಬಿಟ್ಟು ತೀಡಬಿಡೋದು ಅನ್ಸ್ತೈತೆ. ಅವಾಗ ಪರೋಟ ಎಲ್ಲ ಆಗ್ತೈತೆ, ತಿಂದ್ರೆ ಹೊಟ್ಟೆ ನೋವು ಬರ್ತೈತೆ ಬೇಯ್ದಿರ ಸರಿಯಾಗಿ. ಇಟ್ಟು ಸ್ವಲ್ಪ ಕೆಳಗೆ ಬಿದ್ದೈತು. ಸುತ್ತಿ ಹಾವಿನ ದ್ವೇಷ 12 ವರ್ಷ. ಓ ಮೈ ಗಾಡ್. ಪರವಾಗಿಲ್ಲ ಫ್ರೆಂಡ್ಸ್, ನಾವು ಜಾಯಿಂಟ್ ಮಾಡ್ಕೋಬಹುದು. ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ ಆದಾಗ ನಾವು ತಿದ್ಕೋಬೇಕು. ಆಗಲೇ ನಾವು ಅಡುಗೆಗಳು
ಕಲಿಯಕ್ಕಾಗೋದು, ಇಲ್ಲಾಂದ್ರೆ ಹಂಗೆ ಎದ್ಬಿಡ್ತೀವಿ ಮುದ್ದೆ ಸಾರ್ಲೆ. ಪರೋಟ ಮಾಡಕ್ ಬರೋರು ಎಷ್ಟು ಜನ ಈ ವಿಡಿಯೋ ನೋಡ್ತಿದ್ದೀರೋ, ಎಷ್ಟು ಜನ ಮನ್ಸಲ್ಲೋ ಶಾಪ್ ಆಗ್ತಿದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಹಿಂಗೆ ಸುತ್ತಿ ಹಿಂಗೆ ಮಧ್ಯಕ್ಕೆ ಪ್ಯಾಚ್ ಮಾಡಿ, ಆಮೇಲೆ ಸ್ವಲ್ಪ ಎಣ್ಣೆ, ಕೆಳಗೆ ಸ್ವಲ್ಪ ಎಣ್ಣೆ. ಲೆಟ್ಸ್ ಸ್ಟಾರ್ಟ್. ನನಗೇನು ಇದು ಪರೋಟ ಥರನೇ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಲೇಯರು. ಐ ಥಿಂಕ್ ಪರೋಟ ಡನ್ನು, ಆದರೆ ದೊಡ್ಡ ಪರೋಟ ಮಾಡೋಕ್ಕಾಗ್ತಾ ಇಲ್ಲ, ಸ್ಮಾಲ್ ಮಿಸ್ಟೇಕ್ ಆಗ್ತಿದೆ. ಪರೋಟ ಅಂದ್ರೆ ಮಂದಕ್ಕೆ ಮಾಡ್ಬೇಕು ಅನಿಸ್ತಿದೆ ಫ್ರೆಂಡ್ಸ್. ಅವಾಗ ಲೇಯರ್ ಬರ್ತಿದೆ, ಒಂದ್ರ ಕೆಳಗೊಂದು. ತೆಳ್ಳಕ್ ಮಾಡಿದ್ರೆ ಒಂದೇ ಲೇಯರ್ ಬಂದ್ಬಿಡ್ತಿದೆ, ಚಪಾತಿ ಆಗ್ಬಿಡ್ತಿದೆ. ಓಕೆ, ಓ ಹಿಂಗ್ ಒಂದ್ರ ಮೇಲೆ ಒಂದು ಮಾಡಾಕೊಂಡ್ರೆ ಅಂಟ್ಕೊಬಿಡ್ತಿದ್ ಫ್ರೆಂಡ್ಸ್. ನಾನು ಅಲ್ಲೇ ತಿಳ್ಕೊಂಡು ಮಾಡ್ತೀನಿ. ಅದೇ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಾಗ ಮಾಡಿ. ಈಗ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್, ಸ್ಟಾಪ್. ನಾನು ಬೇಯಿಸಿದ ಮೇಲೆ ನೋಡಿ, ಇದು ಪರೋಟ ತರ ಬಂದಿದ್ರೆ ಈ ತರ ಮಾಡಿ, ಇಲ್ಲಾಂದ್ರೆ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡ್ಕೊಂತೀನಿ. ಅಡುಗೆ ಮನೆಗೆ ಹೋಗೋಣ ಈಗ. ತವ ಇಟ್ಕೊಂಡು ತವ ಬಿಸಿ ಆದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ಪರೋಟ ಹಿಂಗೆ ಬಂದೈತೆ. ಲೈಫಲ್ಲಿ ನಾನು ಪರೋಟನೇ ಮಾಡಬಾರ್ದು ಅನಿಸ್ಬಿಡ್ತು. ಎಲ್ಲ ಪೀಸ್ ಆಗ್ತಾಯಿತ್ತು, ಅಲ್ಲೇ ಕೈಯಲ್ಲೇ ಅಂಟಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಗೊತ್ತಾಯಿತು ಪರೋಟ ಮಾಡುವ ವಿಧಾನ ಇದಲ್ಲ, ಇದು ಹೆಂಗೋ ಮಾಡ್ತಿದ್ದೆ, ನಾನು ತಿಳ್ಕೊಂಡು ಮಾಡಬೇಕು ಅಂತ. ಹೆಂಗೋ ಒಂದು ಟ್ರೈ ಮಾಡ್ದಲ್ಲ ಫ್ರೆಂಡ್ಸ್, ಅದಕ್ಕೆ ಊಟ ಮಾಡಿ 2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಅಲ್ಲಲ್ಲೇ ಪೂರ್ತಿ ನೂಡಲ್ಸ್ ಥರ ಉದುರ್ಕೊಳ್ತಾ ಇತ್ತು. ಇದು ಲೇಯರ್ ಬಂದಿಲ್ಲ ಫ್ರೆಂಡ್ಸ್. ಗೋಧಿ ಹಿಟ್ಟಲ್ಲಿ ಬರ್ತೈತೇನೋ ಗೊತ್ತಿಲ್ಲ, ತುಂಬ ಜನ ಗೋಧಿ ಹಿಟ್ಟಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ನನಗೆ ಗೊತ್ತಿಲ್ಲ, ಇನ್ನೊಂದ್ಸಲ ಯಾರನ್ನಾದ್ರೂ ಗೊತ್ತಿರೋ ಅಂತ ತಿಳ್ಕೊಂಡು ಮಾಡ್ತೀನಿ. ಆಮೇಲೆ ಮಾಮೂಲಿ ಇನ್ನೊಂದು ತಿಳ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಸುತ್ತಿ ಕಾಣಿಸ್ತಾಯಿತ್ತು ಅಷ್ಟೇ, ಲೇಯರ್ ಬರ್ತಾ ಇರಲಿಲ್ಲ. ಅದನ್ನು ಊಟ ಮಾಡಿ ಬೇಯಿಸ್ಕೊಂಡೆ. ಆಮೇಲೆ ಮಾಡ್ಬೇಕಾದ್ರೆ ಅನ್ನಿಸ್ತು, ಈ ಪರೋಟ ಗಿರೋಟ ಎಲ್ಲ ನಮಗೆ ಸೆಟ್ ಆಗಲ್ಲ, ನಮಗೆ ಮಾಮೂಲಿ ಚಪಾತಿನೇ ಸರಿ. ಹೆಂಗೆ ಮಾಡ್ತಿದ್ರು ಚಪಾತಿ ಟೇಸ್ಟೇ ಬರುತ್ತೆ ಪರೋಟ ಸಹ ಅಂದ್ಬಿಟ್ಟು ಮಾಮೂಲಿ ಚಪಾತಿ ಥರನೇ ತಿಡಿ ಬೇಯಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೈಡಲ್ಲಿ ಹಂಗೆ ಕಬಾಬು ಮಾಡ್ಕೊಂಡಿದ್ದೆ, ಆಗಲೇ ಕಲಸಿಟ್ಕೊಂಡಿದ್ನಲ್ಲ, ಕಬಾಬು ರೆಡಿ ಆಯಿತು. ನಮ್ಮ ರೆಸಿಪೀಸ್ ರೆಡಿ ಫ್ರೆಂಡ್ಸ್. ಐಟಮ್ ಪಾನೂರ್ ಅಂದ್ರೆ ಅಷ್ಟು ಮಾತ್ರ ಇರಲೇಬೇಕು. ಹೊಟ್ಟೆ ಕರೆಸ್ಕೊಂಡ್ರೆ ಆಯ್ತು, ತಿನ್ನಪ್ಪಿ, ಇರೋದೊಂದು ಜೀವನ. ನಾನೇ ತಲೆ ಕೆಡ್ಸ್ಕೊಳಲ್ಲ. ಮುದ್ದೆಗೆ ಚೆನ್ನಾಗೈತೆ, ಚಪಾತಿಗೆ ಚೆನ್ನಾಗೈತಪ್ಪ ಇವು ಅಲ್ಲ, ಅದಕ್ಕೆ ಚಪಾತಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಪರೋಟ ಚಪಾತಿ ಆಗೋಯ್ತು. ಕಬಾಬಲ್ಲೂ ಫ್ರೆಂಡ್ಸ್, ಕಬಾಬ್ ನೋಡಿ ಈ ತರ ಬಂದಿದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಆಗ್ಲೇ ನಾವು ಟೇಸ್ಟ್ ನೋಡ್ಬಿಟ್ವಿ, ಚಿಕನ್ಗಿಂತ ಸೂಪರ್ ಆಗೈತೆ. ಮೊಟ್ಟೆ ಹಾಕ್ಲಿಲ್ಲ ಅಂದ್ರೂ ಕಬಾಬಲ್ಲಿ ತಿನ್ನಪ್ಪಿ. ಕಲರ್ ಒಂದಿಲ್ಲ ಅಷ್ಟೇ ಫ್ರೆಂಡ್ಸ್, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೂಪರ್ ಅಲ್ಲ, ಸೂಪರ್ ಡೂಪರ್. ನಮ್ ತಾವು ಎಷ್ಟು ಪುಕ್ಲಂದ್ರಪ್ಪಿ, ನಾವ್ ಮನೆ ಹತ್ರ ಇಲ್ಲಾಂದ್ರೆ ಓಡ್ ಬಂದ್ಬಿಡ್ತಾರೆ ರೋಡ್ಗೆ. ಇವನ್ ಮೇಲೆ ಧೈರ್ಯದಿಂದ ನಾವ್ ಇಲ್ಲಿದ್ದೀವಿ. ಇಲ್ಲಿ ಬಾರೋ ನಡಿಯೋ, ಗೇಟ್ ಅಲ್ಲಿ ನಡಿಯೋ, ನಡಿ ಟಾಮ್ ಬಾ. ಫ್ರೆಂಡ್ಸ್, ನಾವ್ ಇಷ್ಟೊತ್ತಲ್ಲಿ ಎಲ್ಲೋಗ್ಬಿಟ್ಟು ಬರ್ತಾ ಇದೀವಿ, ಏನು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಮನೆ ಹತ್ರ 1 ನಿಮಿಷಕ್ಕೆ ತಲೆ ಎಲ್ಲ ಬಿಸಿ ಬಂದ್ಬಿಡ್ತು ನನಗೆ. ಹಿಂಗೆ ಹೋಗ್ಬಿಟ್ಟಿತ್ತು ಹುಚ್ಚಿ ತರ ತಲೆನೇ ನೋಡ್ಕೊಳ್ದು. ಇವಾಗ ನೋಡ್ಕೊಳ್ತಾ ಇದೀನಿ ಫ್ರೆಂಡ್ಸ್. ಎಲ್ಲೋಗಿದ್ವಿ ಅಂದ್ರೆ ಫೋನು ನಮ್ದು EMI ಕಟ್ ಆಗಿದೆ. ಓದ್ ಭಾನುವಾರನೇ ನೋಡಿದ್ರೆ ಲಾಕ್ ಮಾಡ್ಬಿಟ್ಟವ್ರೆ ಆಗ್ಲೇ ಸಂಜೆ. ಯಪ್ಪ ಹೆಂಗ್ ಹೋಗ್ಬಿಡ್ತಪ್ಪ, ಮೈಂಡ್ ಎಲ್ಲ ಬಿಸಿ ಆಗ್ಬಿಡ್ತು, ಹಂಗೆ ಬ್ಲಾಸ್ಟ್ ಆಗ್ಬಿಡ್ತಿತ್ತೇನೋ. ಹಿಂಗಿದ್ದವಳು ಹಿಂಗೆ ಎತ್ಕೊಂಡು ಹೋಗಿದ್ದೀನಿ ಮೊಬೈಲ್ ಅಂಗಡಿಗೆ. ಎಲ್ಲಿ ಮೊಬೈಲ್ ತಗೊಂಡಿದ್ವು ಅಲ್ಲಿ. ಅದೊಂದು ಸ್ಮಾಲ್ ಮಿಸ್ಟೇಕ್ ಆಗಿತ್ತಂತೆ ಫ್ರೆಂಡ್ಸ್. ಯಪ್ಪ ಸ್ವಲ್ಪದಕ್ಕೂ ಈ ತರ ಟೆನ್ಷನ್ ತಗೋಬಾರ್ದು. ಅಂದ್ರೆ ಯಾಕಂದ್ರೆ ಫ್ರೆಂಡ್ಸ್ 2-3 ಚಾನೆಲ್ ಹೋಗಿರೋದು, ಅದು ಟೆನ್ಷನ್ ಜಾಸ್ತಿ ನನಗೆ ಫ್ರೆಂಡ್ಸ್. ಮತ್ತೆ ಇನ್ನೊಂದು, ಯಾರಾದ್ರೂ EMI ಫೋನ್ ತಗೊಂಡಿರ್ತೀರಾ, ಅದು ಅಮೌಂಟ್ ಕಟ್ ಆಗುತ್ತಲ್ಲ ಬ್ಯಾಂಕ್ದು, ಆ ಬ್ಯಾಂಕ್ ಮೆಸೇಜಸ್ ಡಿಲೀಟ್ ಮಾಡಕ್ ಹೋಗ್ಬೇಡಿ, ಹಂಗೆ ಇಟ್ಕೊಳ್ಳಿ. ಇವಾಗ ಅದೇ ನಮ್ಗೆ ಹೆಲ್ಪ್ ಆಯ್ತು ತಾನೆ ಪೇ. ಅದ್ಯಾರು ಇನ್ನೊಬ್ರು ಸೇಮ್ ನಮ್ ತರ ಪ್ರಾಬ್ಲಮ್ ಆಗಿ ಬಂದವ್ರೆ, ಕಟ್ ಆಗಿರೋದಕ್ಕೆ ಪ್ರೂಫ್ ತೋರಿಸಿ ಅಂದ್ರೆ ಅವ್ರ ಹತ್ರ ಇಲ್ಲ, ಡಿಲೀಟ್ ಏನೋ ಮಾಡ್ಬಿಟ್ಟವ್ರೆ. ಅಪ್ಪ, ಶಿವಕುಮಾರ್ ಫೋನಲ್ಲಿ ಒಂದೇ ಒಂದು ಮೆಸೇಜು ಇವತ್ತು ನನಗೆ ಎಷ್ಟು ಹೆಲ್ಪ್ ಆಯ್ತು ಫ್ರೆಂಡ್ಸ್. ನನ್ಗಿರೋ ಕೆಟ್ಟ ಬುದ್ಧಿ ಅಂದ್ರೆ, ನಾರ್ಮಲ್ ಆಗಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಗಂಡನ್ ಫೋನ್ ಎತ್ಕೊಂಡು ಕಾಲೇಜ್ ಚೆಕ್ ಮಾಡೋದು, ಫೋಟೋಸ್ ಚೆಕ್ ಮಾಡೋದು, ಏನೋ ಒಂದ್ ಮಾಡ್ತಾ ಇರ್ತಾರೆ. ಅನುಮಾನ ಇರೋ ಹೆಣ್ಮಕ್ಳು ಹಿಂಗ್ ಮಾಡ್ತಾರೆ. ನನ್ಗೆ ಅದೇನ್ ಕೆಟ್ಟ ಬುದ್ಧಿನ ಗೊತ್ತಿಲ್ಲ, ಶಿವ ಫೋನ್ ಎತ್ಕೊಂಡು ಮೆಸೇಜ್ಗಳು ಡಿಲೀಟ್ ಮಾಡೋದು. ಅದು ಕಂಪನಿ ಮೆಸೇಜ್ಗಳು, ವಾಟ್ಸಪ್ ಅಲ್ಲೆಲ್ಲ, ಮೆಸೆಂಜರ್ ಅಲ್ಲಿ. ಅದೊಂದು ಕೆಟ್ಟ ಬುದ್ಧಿ. ಸದ್ಯ ನಿಮ್ ಫೋನ್ ಎತ್ಕೊಂಡು ಡಿಲೀಟ್ ಮಾಡ್ಬಿಟ್ಟಿದ್ರೆ ಏನಪ್ಪ ಮಾಡೋದ್ ನಾನು.
ಏನೇನೋ ಆಗ್ಬಿಡ್ತು ಫ್ರೆಂಡ್ಸ್ ಒಂದು ಸೆಕೆಂಡ್ಗೆ. ಲಾಕ್ ಆಗ್ಬಿಟ್ಟೈತೆ, ಆನೆ ಆಗ್ತವೆ. ಏನ್ ಯಾವ ಆ್ಯಪ್ ಓಪನ್ ಆಗ್ತಲ್ಲ, ಸುಮ್ನೆ ಆ ಸ್ಕ್ರೀನ್ ಒಂದೈತಷ್ಟೇ ತಾನೇ ಪೇ. ಹುಷಾರ್ ಫ್ರೆಂಡ್ಸ್, EMI ಕಟ್ ಆಗಿರೋದು ಮೆಸೇಜ್ಗಳು EMI ತೀರೋ ಗಂಟ ನೀವು ಡಿಲೀಟ್ ಮಾಡಬೇಡಿ. ಒಂದ್ ಸೆಕೆಂಡ್ ನೋಡಿ, ಹುಚ್ಚಿ ತರ ಹಂಗೆ ಓಡೋಗ್ಬಿಟ್ಟಿದೀನಿ, ನಾಗವಲ್ಲಿ ತರ. ಅಯ್ಯಪ್ಪ ನಾನು ನೋಡಿದ ತಕ್ಷಣ ಏನಯ್ಯಪ್ಪ ಹಿಂಗ್ ನೋಡ್ತೈತೆ ಅನ್ಕೊಂಡೆ. ನಾನು ಹಿಂಗಿರುತ್ತಾ ಇವಯ್ಯ ನೋಡಿದ್ದು. ಅಯ್ಯಪ್ಪ ಅದ್ ಕಷ್ಟಪಟ್ಟು ತಗೊಂಡಿದ್ ಫೋನ್ ಅಲ್ವಾ ಫ್ರೆಂಡ್ಸ್, ಏನಾಗ್ಬಿಡ್ತೋ ಲಾಕ್ ಆಗ್ಬಿಡ್ತೋ, ಮತ್ತೆ ಒಂದ್ಸಲ ದುಡ್ಡು ಕಟ್ಸ್ಕೊಬಿಡ್ತಾರ ನಮ್ ಕೈಲಿ ಅಂತ ಅದೆಲ್ಲ ಟೆನ್ಷನ್ ಬಂತು. ಅಪ್ಪ ಒಂದು ಪಾಠ ಕಲ್ತೆ, ಇನ್ಮೇಲೆ ನನ್ನ ಗಂಡನ ಫೋನಲ್ಲಿ ಮೆಸೇಜ್ಗಳು ಡಿಲೀಟ್ ಮಾಡಬಾರ್ದು ತಾನಪ್ಪೆ. ಈಗ ಅಡ್ಗೆ ಏನ್ ಬೇಕಪ್ಪಿ? 7:15 ಫ್ರೆಂಡ್ಸ್. ಈಗ ತಾನೇ ಅದರ ಲಾಕ್ ಆಗ್ಬಿಡ್ತು, ಹಂಗೆ ಓಡೋಗ್ಬಿಟ್ಟಿದೀವಿ. ಹೇಳಪ್ಪಿ. ಗುರ್ರ ಅಂತಾಳ ಹಂಗೆ, ಇವ್ರು ಫೋನ್ ಕಟ್ ಆದ್ರೆ ನನ್ಗೇನು? ಅದು ಹೆಂಡತಿಗೆ ಕೋಪ ಬಂದಾಗ ಅಡ್ಜಸ್ಟ್ ಮಾಡ್ಕೋಬೇಕು ಗಂಡ. ಸರಿ ಹೋಗಿ ಏನೋ ಮಾಡೋಗು. ಅಪ್ಪ ಸ್ವಾಮಿ ತಲೆನೋ ಹಿಡ್ಕೊಂಡ್ಬಿಡ್ತು. ಅನ್ನ ಮಾಡ್ಬಿಡ್ಲಾ? ಅನ್ನ ಮುದ್ದೆ ಮುದ್ದೆ ಅನ್ನ ಮಾಡೋಷ್ಟ ಹೋಗಿ. ಚಪಾತಿ ಹರಕಲ್ಲ. ಚಪಾತಿ ಜೀರ್ಣ ಆಗ್ಲಿಲ್ವಾ? ಹಾಲು ಎತ್ಕೊಂಬರ ಹೋಗ್ಲಿ. ಇವಾಗ ಗ್ಯಾಪ್ ಸಿಗ್ದೆ ಮರ್ತ್ಬಿಟ್ಟೆ. ಟೀ ಹರಕ ಅಷ್ಟ, ಟೀ ಕುಡಿಯೋ. ಟೀ ಕುಡಿಬೇಕು ಫಸ್ಟ್, ತಲೆಲ್ಲ ಬಿಸಿ ಬಂದ್ಬಿಡ್ತಪ್ಪ. ಒಂದೇ ಒಂದು ಫೋನ್ ಲಾಕ್ ಆಗಿದ್ದಕ್ಕೆ ನಾನು ಹಾಲು ಇಸ್ಕೊಬರ್ದೆ. ಹಿಂಗೆ ಸಖತ್ತು BP ರೈಸ್ ಆಗ್ಬಿಡ್ತೈತೆ ಫ್ರೆಂಡ್ಸ್ ನನಗೆ. ಫ್ರೆಂಡ್ಸ್ ಅದೇ ಇದು ಸಾಂಬಾರ್ ಮಾಡಿದ್ವಲ್ಲ, ಸಾಂಬಾರಲ್ಲ ಅದು ಗ್ರೇವಿ, ಈಗ ಸಾಂಬಾರ್ ಅಂತ ಹೆಸರಿಡ್ತಾ ಇದ್ದೀನಿ. ಅದಕ್ಕೆ ಅನ್ನ ಮಾಡಿ ಹಾಲು ಕಾಯಿಸಿರ್ತಾ ಇದ್ದೀನಿ. ಟೀ ಬೇಕಪ್ಪಿ? ಬೇಡ ಬಿಡಪ್ಪಿ, ಕಾಫಿ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಷ್ಟೇ. ಮೊಬೈಲ್ ಸರಿ ಆದ್ಮೇಲೆ ಟೆನ್ಷನ್ ಫ್ರೀ ಆಯ್ತು ಒಂದ್ ಸ್ವಲ್ಪ ಹೊತ್ತು. ಅದು ಹ್ಯಾಂಗ್ ಓವರ್ ಅಲ್ಲಿ ಇದೆ ಅಷ್ಟೇ ಫ್ರೆಂಡ್ಸ್. ಯಪ್ಪ ಮೊಬೈಲ್ ಹುಚ್ಚಲ್ಲ ಫ್ರೆಂಡ್ಸ್, ಎಷ್ಟು ಕಷ್ಟಪಟ್ಟು ತಗೊಂಡಿರ್ತೀವಲ್ಲ, ಅದು ಹಿಂಗ್ ಸಡನ್ ಆಗಿ ಏನೋ ಒಂದು ಆಗ್ತೈತೆ ಅಂದ್ರೆ 6 ತಿಂಗಳಿಂದ ಫೋನ್ಗಳು ಹ್ಯಾಕ್ ಆಗೋದು, Gmail ID ಪ್ರಾಬ್ಲಮ್ ಆಗೋದು, ಇವೆಲ್ಲ ನೋಡಿ 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 ಸ್ವಲ್ಪ ಟೆನ್ಷನ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ರಾತ್ರಿ ಊಟಕ್ಕೆ ಕಬಾಬು, ಅನ್ನ, ಮಶ್ರೂಮ್ ಸಾಂಬಾರಲ್ಲ ಕರಿ. ಯಾಕಂತ ಗೊತ್ತಿಲ್ಲ ಫ್ರೆಂಡ್ಸ್, ಶಿವ ಊಟ ಬೇಡ ಅಂತಿದೆ. ಇದೆ ಫಸ್ಟ್ ಟೈಮ್, ಫಾರ್ ದ ಫಸ್ಟ್ ಟೈಮ್. ಯಾಕಪ್ಪಿ? ತಿಂತೀಯಾ? ಸರಿ. ಅದು ಚಪಾತಿ ಜಾಸ್ತಿ ತಿನ್ಬಿಟ್ಟೈತೆ, ಅದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೈತೆ ಹೊಟ್ಟೆಲಿ. ಪರವಾಗಿಲ್ಲ, ನಿಧಾನಕ್ಕೆ ರೆಸ್ಟ್ ತಗೊಂಡು ತಿನ್ನು. ನಿಂಬೆ ಜ್ಯೂಸ್ ಮಾಡ್ಕೊಡ್ಲಾ? ನಾವು ಜಮಾಯಿಸ್ತಾರದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. 4 ಅವ್ರದ್ದು ನಾಳೆ ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ ಸಿಸ್ಟರ್. ವಿಶ್ ಹ್ಯಾಪಿ ಬರ್ತಡೆ. ಸುಕನ್ಯಾ ಅವರೇ ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ನಕ್ಷತ್ರ ಹಾಯ್. ಹಾಯ್. ಅಮೂಲ್ಯ ಹಾಯ್. ಹಾಯ್. ಸಹನಾ ಹಾಯ್. ಹಾಯ್. ಯಶಿಕಾ ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಗುಡ್ ನೈಟ್.